ತಾವೆಲ್ಲರೂ ಬಹಳ ಕಾತುರದಿಂದ ಕಾಯ್ತಾ ಇರತಕ್ಕಂತಹ ತಿರುಗುಬಾಣ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಾನು ಕಾರ್ತಿಕ್ ಕುಂದಾರ್. ಇದು ಖಡಕ್ ಪ್ರಶ್ನೆಗಳಿಗೆ ದಿಟ್ಟ ಉತ್ತರವನ್ನು ಪಡೆಯುವಂತಹ ಪ್ರಯತ್ನ. ಈ ವಾರದ ನಮ್ಮ ಅತಿಥಿ ಈ ಭಾಗದ ಜೆಡಿಎಸ್ನ ಮುಖಂಡರು, ಜೆಡಿಎಸ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಯೋಗೀಶ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯೋಗೀಶ್ ಶೆಟ್ಟಿ ಅವರು ಜೆಡಿಎಸ್ ಕಾಂಗ್ರೆಸ್ ಅನ್ನುವುದೇ ಈಗ ಇರುವಂತಹ ಪ್ರಶ್ನೆ. ಜೆಡಿಎಸ್ ಅಂತ ಹೇಳ್ಕೊಳ್ತೀರಿ, ಆದ್ರೆ ಯೋಗೀಶ್ ಶೆಟ್ಟಿ ಅವರು ಯಾವಾಗಲೂ ಕೂಡ ದೇವಿಪ್ರಸಾದ್ ಶೆಟ್ಟಿ ಅವರ ಒಟ್ಟಿಗೆ, ಸೊರಕೆ ಅವರ ಒಟ್ಟಿಗೆ ಇರ್ತಾರೆ. ಇದು ಯಾರು ಹಾಗೆ ಮಾತಾಡುವ ಪ್ರಶ್ನೆ ಇಲ್ಲ. 1994ರಿಂದ ನನ್ನ ವಿದ್ಯಾರ್ಥಿ ಜೀವನ ಮುಗಿದ ಕೂಡಲೇ ನಾನು ಈ ಪಕ್ಷಕ್ಕೆ ಸೇರಿದವ, ದೇವೇಗೌಡರು CM ಆಗಿರುವಾಗ. ಅಂದಿನಿಂದ ಇಂದಿನವರೆಗೂ ನಾನು JDS, ನನ್ನ ರಕ್ತದಲ್ಲೇ JDS ಇದೆ. ದೇವಿಪ್ರಸಾದ್ ಶೆಟ್ಟರು ಅವರ ನಮ್ಮ ಫ್ರೆಂಡ್ಶಿಪ್ ಎಲ್ಲ ವೈಯಕ್ತಿಕ, ಹಾಗೆ BJP ಅವರ ಫ್ರೆಂಡ್ಶಿಪ್ಪು ನನ್ನ ಹತ್ರ ಇದೆ. ಹಾಗಂತ ಹೇಳಿ ಯಾರೊಟ್ಟಿಗೂ ನಾನು ಗುರುತಿಸಿಕೊಂಡ ನನ್ನ ನಾಯಕ ದೇವೇಗೌಡರು, ಕುಮಾರಸ್ವಾಮಿ ಅವರು. ಅಲ್ಲ, ಯಾಕೆ ಅಂತ ಕೇಳಿದ್ರೆ ಇವತ್ತು JDSನ ಮುಖಂಡರು ಯೋಗೀಶ್ ಶೆಟ್ಟಿ ಅವರು ಅನ್ನುವಂತಹ ಗುರ್ತ ಈ ಭಾಗದಲ್ಲಿ ಬಹಳ ಕಡಿಮೆ ಇದೆ. ಏನು ಮಾಡೋದಾ, ಪ್ರಚಾರಕ್ಕೋಸ್ಕರ ನಾವೇನು ಕೆಲಸ ಮಾಡ್ತಾ ಇಲ್ಲ. ಆದರೆ ಈ ಬಾರಿ ಮಾತ್ರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಜವಾಬ್ದಾರಿಯನ್ನು ಮಾತ್ರ ತಾವು ವಹಿಸ್ಕೊಂಡಿದ್ದೀರಂತ ಈ ಭಾಗದಲ್ಲಿ, ಹೌದಾ? ಯಾವ್ದು ಹೇಳಿ? ಈ ಭಾಗದ ಚುನಾವಣೆಯ ಪ್ರಚಾರವನ್ನ ತಾವು ವಹಿಸ್ಕೊಂಡಿದ್ದೀರಂತೆ. ಉಡುಪಿ ಜಿಲ್ಲೆಯ ಜವಾಬ್ದಾರಿಯೇ ನನ್ನದು. ಉಡುಪಿ ಜಿಲ್ಲೆಯ ಎಲ್ಲ 5 ಕ್ಷೇತ್ರಗಳ ಜವಾಬ್ದಾರಿಯೂ ನಂದಿದೆ. ಅಲ್ಲ, ತಮಗೆ ಅನ್ಸತ್ತಾ JDS ಈ ಭಾಗದಲ್ಲಿ ಬರಬಹುದು ಅಂತ ಹೇಳಿ? ನಮ್ಮ ಪ್ರಯತ್ನವನ್ನು ಮಾಡ್ತೇವೆ. ನಾನು ಹೇಳ್ತೇನೆ, ಸರಿ, ನಾನು ಒಪ್ಕೊಳ್ತೇನೆ. ಈ ಕರಾವಳಿ ಭಾಗದಲ್ಲಿ ನಮ್ಮ ಸ್ವಲ್ಪ ಇಷ್ಟರ ತನಕ ನಮ್ಮ ಬಲ ಕಡಿಮೆ ಇತ್ತು. ಇನ್ನು ಮುಂದೆ ಹಾಗಾಗಲ್ಲ. ಈ ಉಡುಪಿ ಜಿಲ್ಲೆಯಲ್ಲಿ ಈ JDS ಪಕ್ಷವನ್ನು ಕಟ್ಟೇವೆ, ಖಂಡಿತ. ಯೋಗೀಶ್ ಶೆಟ್ಟಿ ಅವರು ಪ್ರಚಾರ ಪ್ರಿಯರು ಅನ್ನುವಂತಹ ಮಾತಿದೆ. ಹೋದ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತನ್ನ ವಿಸಿಟಿಂಗ್ ಕಾರ್ಡ್ಗಳನ್ನ ನೀಡ್ತಾರೆ, ಆಡ್ ಹಾಕಿ ಅಂತ ಹೇಳ್ತಾರೆ ಅನ್ನುವಂಥ ಮಾತುಗಳಿದೆ. ಇದು ಖಂಡಿತ ಇಲ್ಲ. ನಾನು ಆ ಥರ ಪ್ರಚಾರ ಪ್ರಿಯನಾಗಿದ್ದರೆ ನೀವು ಹೇಳಿದ ಹಾಗೆ ಇಷ್ಟೋ ತನಕ ತುಂಬ ಪ್ರಚಾರ ಆಗ್ತಿದ್ದೆ. ಪ್ರಚಾರ ಪ್ರಿಯ ಅಂತೂ ನಾನು ಖಂಡಿತ ಅಲ್ಲ. ನನ್ನ ಆತ್ಮಸಾಕ್ಷಿಗೆ ಒಂದು ಒಗ್ಗುವಂಥ ಕೆಲಸವನ್ನು ನಾನು ಯಾವತ್ತೂ ಮಾಡ್ತಾ ಇರ್ತೇನೆ. ಯೋಗೀಶ್ ಶೆಟ್ಟಿ ಅವರೇ, ತಮಗೆ ಅನೇಕ ಅಪೋರ್ಚುನಿಟಿಗಳು ಬಂದರೂ ಕೂಡ ನಾನು ರಾಜ್ಯಕ್ಕೆ ಎಂಟ್ರಿ ಕೊಡುವುದಿಲ್ಲ, ನಾನು ಕಾಪುವಲ್ಲೇ ಇರ್ತೇನೆ, ನಾನು ಉಡುಪಿಯಲ್ಲೇ ಇರ್ತೇನೆ ಅಂತ ಬಹಳ ಹಠ ಮಾಡಿದ್ರಂತೆ. ಏನು ಇದರ ಮರ್ಮ ಅಂತ ಬೇಕಾಗಿದೆ? ಅಪೋರ್ಚುನಿಟಿ ಬೇರೆ ಕಡೆ ಹೋದ್ರೆ ಖರ್ಚು ಮಾಡಬೇಕಾಗ್ತದೆ, ಇಲ್ಲೇ ಇದ್ರೆ ಅವೆಲ್ಲವನ್ನು ಕೂಡ ಉಳಿಸಬಹುದು ಅನ್ನುವಂಥ ವಿಚಾರವೂ ಹೇಗೆ? ನೋಡಿ, ನಾವು ಹಣ ಖರ್ಚು ನಮ್ಮ ಕಿಸೆಯಿಂದ ಖರ್ಚು ಮಾಡಿಕೊಂಡೇ ರಾಜಕೀಯ ಮಾಡಿದವರು, ಯಾವುದೇ ಹಣವನ್ನು ಅಪೇಕ್ಷೆ ಮಾಡಿದವರು ಅಲ್ಲ. ಮತ್ತು ನಮ್ಮ ಕ್ಷೇತ್ರ, ನಮ್ಮ ಊರು, ನಮ್ಮ ಜಿಲ್ಲೆ ಇದು ನನಗೆ ಪ್ರಿಯವಾದದ್ದು. ಇದನ್ನು ಬಿಟ್ಟು ನಾವು ಎಲ್ಲಿಗೂ, ನನ್ನ ಎಷ್ಟೋ ಅಪರ್ಚುನಿಟಿಗಳಿದ್ದರೂ ಇದು ಖಾಲಿ ರಾಜಕೀಯದ ವಿಷಯದಲ್ಲಂತಲ್ಲ. ನಾನು ಕಾಲೇಜು ಮುಗಿದ ಕೂಡಲೇ ನನಗೆ ಎಲ್ಲೋ ಹೊರ ದೇಶಕ್ಕೂ ಹೊರ ರಾಜ್ಯಗಳಿಗೂ ಹೋಗಿ ಸೆಟ್ಲ್ ಆಗುವಂಥ ಎಷ್ಟೋ ಅವಕಾಶಗಳಿದ್ವು. ಆದರೆ ನನ್ನ ಊರು, ನನ್ನ ಕ್ಷೇತ್ರ, ನನ್ನ ಜಿಲ್ಲೆ ಇದನ್ನು ಬಿಟ್ಟು ಹೋಗುವಂಥ ಮನಸ್ಸು ನನ್ನಲ್ಲಿ ಬರಲಿಲ್ಲ. ಯೋಗೀಶ್ ಶೆಟ್ಟಿ ಅವರು ಈ ಭಾಗದಲ್ಲಿ JDS ಹೆಸರನ್ನ ಮಾತ್ರ ಬಳಸಲಾಗ್ತಾ ಇದೆ, ಆದರೆ ಅವರು ಇಲ್ಲಿ ಒಳ್ಳೆಯ ಒಂದು ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದಾರೆ, ದುಡ್ಡು ಮಾಡ್ಕೊಳ್ತಾ ಇದ್ದಾರೆ, ಹೊರತಾಗಿ JDS ಈ ಭಾಗದಲ್ಲಿ ನೆಲೆ ಉರಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇಲ್ಲ ಅನ್ನುವಂತಹ ಮಾತುಗಳಿವೆ. ನೋಡಿ, ಬಿಸ್ನೆಸ್ ನಮ್ಮ ಒಂದು ಜೀವನ ಸಾಗಿಸಲಿಕ್ಕೆ ವ್ಯಾಪಾರ ಅಂತ ಬೇಕು. ಖಾಲಿ ವ್ಯಾಪಾರ ದೃಷ್ಟಿ ಮಾತ್ರ ನನ್ನ ಹತ್ರ ಇಲ್ಲ. ಅದರೊಟ್ಟಿಗೆ ಸಮಾಜ ಸೇವೆಯನ್ನು ನಾನು ಮೈಗೂಡಿಸಿಕೊಂಡವನು. ಇದು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡ ಸತ್ಯ. ಸೊ ಸಮಾಜ ಸೇವೆಯನ್ನು ತಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಹಾಗಾದ್ರೆ ರಾಜಕಾರಣದಲ್ಲಿ ಅದೆಷ್ಟು ಹೇಳುವಂತಹ ಆಸಕ್ತಿ ತಮಗಿಲ್ಲ, ಹಾಗಾಗಿ JDS ಈ ಭಾಗದಲ್ಲಿ ಪ್ರಚಾರ ಮಾಡಬೇಕು ಅಂತ ತಾವು ಪ್ರಯತ್ನಿಸ್ತಾ ಇಲ್ಲ, ಹೌದು ಅಲ್ವೋ? ನೋಡಿ, ನಾನು ಒಂದು 8 ತಿಂಗಳ ಮುಂಚೆ ಈ ಪಕ್ಷದಲ್ಲಿ ನಿಷ್ಠಾವಂತನಾಗಿ ಎಷ್ಟೋ 94ರಿಂದ 23 ವರ್ಷದಿಂದ ಈ ಪಕ್ಷದಲ್ಲಿದ್ದವ. ನಾನು ಏನು ಲಾಬಿ ಮಾಡಿಕೊಂಡು ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡಿಲ್ಲ. ಕುಮಾರಸ್ವಾಮಿ ಅವರು, ದೇವೇಗೌಡರು ನನ್ನ ನಿಷ್ಠೆಯನ್ನು ಗಮನಿಸಿ ಕರೆದು ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ 8 ತಿಂಗಳ ಮುಂಚೆ. ಹೇಗೆ JDS ಎಷ್ಟು ಯಾವ ರೀತಿ ನೀವು ಹೇಳ್ತೀವಿ ನಿಮಗೆಲ್ಲ ಗೊತ್ತಿದೆ. ಇನ್ನು ಮುಂದೆ ಈ ಪಕ್ಷವನ್ನು ಇಲ್ಲಿ ಕಟ್ತೇನೆ ಎಂಬ ಒಂದು ವಿಶ್ವಾಸ ನನ್ನಲ್ಲಿ ಅಲ್ಲ. ಇದುವರೆಗೆ JDS ಬರಬೇಕು ಅನ್ನುವಂಥದ್ದು ಅಲ್ಲ. ನನಗೆ ಜವಾಬ್ದಾರಿ ಸಿಕ್ಕಿದ್ದು 8 ತಿಂಗಳಿಂದ. ನಾನು ಅದನ್ನು ಹೇಳುವಂಥದ್ದಲ್ಲ. ಈ ಕರಾವಳಿ ಜಿಲ್ಲೆಯಲ್ಲಿ ಸ್ವಲ್ಪ ಇದರ JDSನ ಬಲ ಕಡಿಮೆ ಇತ್ತು ಅಂತ ನಾನು ಹೇಳಿಕೆ ನೀಡುವಂಥದ್ದು. ಒಂದು ಕಾರ್ಯಾಲಯವನ್ನು ಕೂಡ ಸ್ಥಾಪನೆ ಮಾಡ್ಲಿಕ್ಕೆ ಆಗಲಿಲ್ಲ ನಿಮಗೆ ಹಾಗಾದರೆ ಸರಿಯಾಗಿ ಅದರ ಮಾಹಿತಿ ಇಲ್ಲ ಅಂತ ಕಾಣ್ತದೆ. ಉಡುಪಿ ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ಕಾರ್ಯಾಲಯ ಇದೆ, ಅಲ್ಲಿ ನಮ್ಮ ಪರ್ಮನೆಂಟ್ ಸ್ಟಾಫ್ ಇದ್ದಾರೆ. ಕಾಪು ಕ್ಷೇತ್ರದಲ್ಲೂ ನನ್ನ ಬಿಲ್ಡಿಂಗಲ್ಲೇ ಕಾರ್ಯಾಲಯ ಇದೆ, ಅಲ್ಲಿ ಸ್ಟಾಫ್ ಇದ್ದಾರೆ.
ನಿಮ್ಗೆ ಅದರ ಸರಿಯಾದ ಮಾಹಿತಿ ಇಲ್ಲ. ಜನಗಳು ಬರ್ತಾರಾ ಹಾಗಾದ್ರೆ? ಅದೇ ಜನಗಳು ಯಾಕೆ ಅಷ್ಟು ಇವತ್ತು ಬಿಜೆಪಿ ಕಾರ್ಯಾಲಯಗಳಿಗೆ ಬರ್ತಾರೆ, ಕಾಂಗ್ರೆಸ್ನ ಕಾರ್ಯಾಲಯಗಳಿಗೆ ಬರ್ತಾರೆ, ಅದೇ ರೀತಿಯಲ್ಲಿ JDS ನ ಕಾರ್ಯಾಲಯಕ್ಕೂ ಬರ್ತಾರೆ. ನೋಡಿ, ಸಾಧ್ಯವಾದಷ್ಟು ಜನ ಬರ್ತಾ ಇದ್ದಾರೆ. ನಮ್ಮ ಲೆವೆಲಲ್ಲಿ ಎಷ್ಟು ಸಮಾಜ ಸೇವೆ ಮಾಡಬೇಕು ಅಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ನಮಗೆ ಶಕ್ತಿ ಕೊಟ್ಟರೆ ಜನಗಳು ಈ BJP ಕಾಂಗ್ರೆಸ್ನವರಿಗಿಂತಲೂ ಹೆಚ್ಚು ಕೆಲಸವನ್ನು ಮಾಡಬೇಕಂತ ನಮ್ಮ ಮನಸ್ಸಲ್ಲಿ ಇದೆ. ಆದ್ರೆ ಪ್ರಚಾರವನ್ನ ಮಾತ್ರ ಮಾಡುವುದಿಲ್ಲ. ಇಲ್ಲ, ಅಥವಾ ಪೈಪೋಟಿಯನ್ನು ಕೊಡಬೇಕು. ನಾವು ಕಾಪು ವಿಧಾನಸಭಾ ಕ್ಷೇತ್ರದಲ್ಲೇ ಇವತ್ತು ಸೊರಕೆ ಅವರಿಗಾಗಿರಬಹುದು ಅಥವಾ ಆ ಭಾಗದ ಮುಖಂಡರಿಗೆ ಕೂಡ ನಾವು ಪೈಪೋಟಿಯನ್ನು ನೀಡಬೇಕು ಅನ್ನುವಂತ ಹಂಬಲ ತಮ್ಮಲ್ಲಿ ಇಲ್ಲ ಅಂತ ಕಾಣಿಸ್ತದೆ. ಯಾಕೆ ಹಂಬಲ ಇಲ್ಲ? ಪೈಪೋಟಿ ಖಂಡಿತ ಕೊಡ್ತೇವೆ ನಾವು. ಅಲ್ಲ, ಈ ಹಿಂದೆ ಸುಜ್ಲೋನಿನ ವಿಚಾರದಲ್ಲಿ ತಾವು ಹೋಗಿದ್ರಿ ಪ್ರತಿಭಟನೆಗೆ? ಖಂಡಿತ ಹೋಗಿದ್ದೆ. ಆ ಪ್ರತಿಭಟನೆಯಲ್ಲಿ ಅತ್ತ ಕಾರ್ಮಿಕ ವೇದಿಕೆಯಿಂದ ಇನ್ನೊಂದು ಪ್ರತ್ಯೇಕ ಪ್ರತಿಭಟನೆ ಆಗ್ತಾ ಇತ್ತು, ಇತ್ತ ಕಾಂಗ್ರೆಸ್ನವರದ್ದು ಮತ್ತೊಂದು ಕಡೆಯಲ್ಲಿ ಸಭೆ ಆಗ್ತಾ ಇತ್ತು. ಆದ್ರೆ ಯೋಗೇಶ್ ಶೆಟ್ಟಿ ಅವರು ಮಾತ್ರ JDS ಅಂತ ಹೇಳಿ ಗುರುತಿಸಿಕೊಳ್ಳಿಲ್ಲ. ಅದರಲ್ಲಿ ಬದಲಿಗೆ ಕಾಂಗ್ರೆಸ್ನವರ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಒಂದು ಸಮಾಲೋಚನೆಯನ್ನ ಮಾಡಿಬಿಟ್ರು. ಇದು ತಪ್ಪು ಮಾಹಿತಿ. ನಾವು JDS ನಿಂದ ನಾನು ಆವಾಗ ಹೌದು ನಾನು ಜಿಲ್ಲಾಧ್ಯಕ್ಷನಾಗಿದ್ದೇನೋ ಕಾಪು ಬ್ಲಾಕ್ ಅಧ್ಯಕ್ಷನಾಗಿದ್ದೇನೋ ಗೊತ್ತಿಲ್ಲ. ನಾವು ನಮ್ಮ ಪಕ್ಷದ ಪರವಾಗಿ ಅಲ್ಲಿಗೆ ಎಲ್ಲ ನಮ್ಮ ಕಾರ್ಯಕರ್ತರನ್ನು ಕರ್ಕೊಂಡು ಹೋಗಿದ್ದೇವೆ. ಕಾಂಗ್ರೆಸ್ನವರ ಒಟ್ಟಿಗೆ ನಾನು ಮೀಟಿಂಗಲ್ಲಿ ಕೂತಂಥದ್ದು ತಪ್ಪು ಭಾವನೆ. ಅಲ್ಲಿ ಯಾರು ಸುಜ್ಲಾನ್ ಆಫೀಸರ್ಗಳಿದ್ದಾರೋ, ಅಧಿಕಾರಿಗಳಿದ್ದಾರೋ, ಶಾಸಕರು ವಿನಯ್ ಕುಮಾರ್ ಸೊರಕೆಯವರಿದ್ದರು, ಅವರೊಟ್ಟಿಗೆ ನಮ್ಮ ಪಕ್ಷದ ನಾಯಕನಾಗಿ ನಾವು ಅವರೊಟ್ಟಿಗೆ ಕೂತು ಆ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದೇವೆ. ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಅವರು ಮತ್ತು ತಾವು ಬಹಳ ಆತ್ಮೀಯರು. ಖಂಡಿತ ನಾವು ಆತ್ಮೀಯರೇ. ಹಾಗಾಗಿ JDS ಅನ್ನ ಅಲ್ಲಿಗೆ ತರುವಂತ ಪ್ರಯತ್ನವನ್ನು ಮಾಡುವುದಿಲ್ಲ. ಇಲ್ಲಿ ಅವ್ರು ಗೆದ್ರೆ ಗೆಲ್ಲಿ ಅನ್ನುವಂತ ಭಾವನೆ ಯೋಗೇಶ್ ಶೆಟ್ಟಿ ಅವರಲ್ಲಿದೆ. ನಮಗೆ BJP ಆಗಲಿ ಕಾಂಗ್ರೆಸ್ ಆಗಲಿ ಇದನ್ನು ಸಮಾನ ದೃಷ್ಟಿಯಿಂದ ನೋಡುವವರು ನಾವು. ನಮ್ಮ ಪಕ್ಷದ ಸಿದ್ಧಾಂತ ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ಬೆಳೆದಂತಹ ಪಕ್ಷ ನಮ್ಮದು. ಈ ಪಕ್ಷದ ಸಿದ್ಧಾಂತ ನಮ್ಮಲ್ಲಿ ಯಾವತ್ತೂ ಇದೆ. ನಾವು ಪಕ್ಷದ್ರೋಹ ಇಷ್ಟರ ತನಕ ನನ್ನ ರಾಜಕೀಯ ಜೀವನದಲ್ಲಿ ನಾನು ಮಾಡಿದವನಲ್ಲ. JDS ಕರಾವಳಿ ಭಾಗದಲ್ಲಿ ಒಂದು ಪಕ್ಕಾ ಟ್ರೈನಿಂಗ್ ಸೆಂಟರ್ ಇದ್ದ ಹಾಗೆ, ಕೇವಲ ರಾಜಕೀಯ ಹೇಗೆ ಮಾಡಬೇಕು ಅನ್ನೋದನ್ನ ಟ್ರೈನಿಂಗ್ ಮಾಡಿ ಬೇರೆ ಕಡೆ ಕಳಿಸ್ತೀರಾ ನೀವು. ದೇವಿ ಪ್ರಸಾದ್ ಶೆಟ್ಟಿ ಅವರು ಕೂಡ JDS ನಲ್ಲೇ ಇದ್ರು ಆರಂಭದಲ್ಲಿ, ಇಲ್ಲಿ ಟ್ರೈನ್ ಆಗಿ ಕಾಂಗ್ರೆಸ್ಗೆ ಹೋದ್ರು. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಅನೇಕ ಮುಖಂಡರಿದ್ರು. ಗೀತಾಂಜಲಿ ಸುವರ್ಣ ಅವರು JDS ನಲ್ಲೇ ಇದ್ರು, ಅವರು ಕೂಡ ಟ್ರೈನ್ ಆಗಿ ಹೋದ್ರು. ಏನು ಎಲ್ಲರನ್ನು ಟ್ರೈನ್ ಮಾಡಿ ಕಳಿಸೋದೇ ಯೋಗೇಶ್ ಶೆಟ್ಟಿ ಅವರ ಕೆಲಸವ ಹೇಗೆ? ಯೋಗೇಶ್ ಶೆಟ್ಟಿ ಅವರು ಟ್ರೈನ್ ಮಾಡಿದಂತಲ್ಲ, ಅವರು ಸಹ ಹಿರಿಯರಿದ್ದರು. ನಾನು ನೋಡಿ ಏನು ಮಾಡೋಣ, ಇದು ನಮ್ಮ ಜಿಲ್ಲೆಯಲ್ಲಂತಲ್ಲ ನಮ್ಮ ರಾಜ್ಯದಲ್ಲೂ ಆಗಿತ್ತು. ಇದೆಲ್ಲ ಲೀಡರ್ಗಳನ್ನು ತಯಾರು ಮಾಡುವ ಪಕ್ಷ ಅಂತ. ಅದಾಗಿದ್ದರೂ ಈ JDSಗೆ ಅದದ್ದೇ ಆದಂಥ ಒಂದು ಶಕ್ತಿ ಇದೆ. ಇನ್ನು ಮುಂದೆ ಅದು ಗೊತ್ತಾಗ್ತದೆ. ಈ ಬಾರಿ ತಾವು ಎಲೆಕ್ಷನ್ಗೆ ನಿಲ್ತೀರಾ? ಹಾಗಾದರೆ ನೋಡೋಣ, ಜನಗಳು ಏನು ಬಯಸಿದರೆ ಏನಾಗ್ತದೆ ಅಂತ ನೋಡೋಣ. ಸಮಯ ಇದೆ, ಇನ್ನು ಕೂಡ ನೋಡೋಣ. ತಾವು ಎಲೆಕ್ಷನ್ಗೆ ನಿಂತರೆ ಗೆಲ್ಲಬಹುದಾ? ಅದನ್ನು ನಾನು ಡಿಸೈಡ್ ಮಾಡೋದಲ್ಲ. ನಾನು ದುರಂಕಾರದ ಮಾತನ್ನು ಆಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಅದು ಜನಗಳು ಡಿಸೈಡ್ ಮಾಡ್ತಾರೆ. ಅಲ್ಲ, ತಮ್ಮ ಇವತ್ತು ಆತ್ಮಸಾಕ್ಷಿಯಾಗಿ ಹೇಳಿ, ಒಂದೊಮ್ಮೆ ಯೋಗೇಶ್ ಶೆಟ್ಟಿ ಅವರು ಇವತ್ತು ಒಂದೊಮ್ಮೆ ಕಾಂಗ್ರೆಸ್ಸಿಗೆ ನಿಂತರಾದರೂ ಬಹಳ ಪ್ರಬಲವಾಗಿರ್ತಕ್ಕಂಥ ಪೈಪೋಟಿಯನ್ನು ನೀವು ಬೇರೆಯವರಿಗೆ ಕೊಡಬಹುದೇನೋ? JDS ನಲ್ಲಿ ತಾವು ನಿಂತರೆ ಈ ಭಾಗದ ಜನತೆ JDS ಅನ್ನು ಅಷ್ಟು ಬೆಂಬಲಿಸ್ತಾರೆ ಅಂತ ತಮಗನ್ಸುತ್ತಾ? ಖಂಡಿತವಾಗಿಯೂ ನೋಡಿ, ಈ ಸಾರಿ ಜನಗಳು ಎಲ್ಲ ರೋಸಿ ಹೋಗಿದ್ದಾರೆ. ಜನಗಳು ಅವರ ಈ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸ್ತಾ ಇದ್ದಾರೆ. ಸರಿಯಾದಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಸಮಾಜ ಸೇವೆಯನ್ನು ನಮ್ಮ ಕಾರ್ಯಕರ್ತರನ್ನು ನಾವು ಟ್ರೈನಿಂಗ್ ಮಾಡ್ತಾ ಇದ್ದೇವೆ. ಅಲ್ಲಲ್ಲಿ ನಮ್ಮ ಬೂತ್ ವೈಸಲ್ಲಿ ಕಾರ್ಯಕರ್ತರನ್ನು ಸಂಘಟಿಸ್ತಾ ಇದ್ದೇವೆ. ನೋಡೋಣ, ಮುಂದಿನ ದಿನಗಳಲ್ಲಿ ಈ JDSಗೂ ಒಂದು ಭದ್ರ ನೆಲೆಯನ್ನು ಕೊಡುವಲ್ಲಿ ನಮ್ಮಿಂದಾದ ಒಂದು ಶಕ್ತಿಯನ್ನು ನಾವು ಖಂಡಿತವಾಗಿ ಇಲ್ಲಿ ಪ್ರಯೋಗಿಸ್ತೇವೆ. ಅಲ್ಲ, ನೀವು ಪ್ರಯತ್ನಿಸ್ತಾ ಇದ್ದೀರಿ ಅಂತ ಹೇಳ್ತಿದ್ದೀರಾ. ಆದರೆ ಕರಾವಳಿ ಭಾಗದಲ್ಲಿ ಮಾತ್ರ JDS ಅನ್ನೋದು ಕೇವಲ ನಾಮಕಾವಸ್ಥೆಗೆ ಮಾತ್ರ ಸೀಮಿತವಾಗಿಬಿಟ್ಟಿವೆ. JDS ನಲ್ಲಿ ಕಡೆಪಕ್ಷ ತಮ್ಮ ಕಾಪುವಿನ ಕ್ಷೇತ್ರವನ್ನು ಗಮನಿಸಿದರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆಗಳನ್ನು ಯೋಗೇಶ್ ಶೆಟ್ಟಿ ಅವರು ಮಾಡಿದ್ದನ್ನು ನಾವು ಗಮನಿಸಲಿಲ್ಲ. ಅಥವಾ ಆ ಭಾಗದಲ್ಲಿ ತಾಲೂಕು ರಚನೆಯ ಸಂದರ್ಭದಲ್ಲಿ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ JDS ಇಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆಗಳನ್ನ ಮಾಡಲಿಲ್ಲ. ನಾವೇನೋ ಮಾಡೋದಿಲ್ಲ, ಸುಮ್ಮನೆ ಕೂತಿರ್ತೇವೆ, ಜನಗಳು ಮತ ಹಾಕಿ ಅಂತ ಹೇಳಿದ್ರೆ ಹೇಗೆ ಹಾಕಬಹುದು? ನೋಡಿ, ನಿಮಗೆ ಎಲ್ಲ ತಪ್ಪು ಮಾಹಿತಿ. ಹೆಚ್ಚಿನ ಪ್ರತಿಭಟನೆಗಳನ್ನು ನಾವು ಭಾಗಿಯಾಗಿದ್ವಿ. ಯಾರೊಟ್ಟಿಗೆ? ಪಲಿಮಾರ್ ಆ ಕಡೆ ಎಲ್ಲ ಕಂಪನಿಗಳು, ಕಾಂಗ್ರೆಸ್ನವರ ಒಟ್ಟಿಗೆ ಭಾಗಿಯಾಗಿ ನಾವೇ ನಮ್ಮದೇ ಆದಂಥ ರೀತಿಯಲ್ಲಿ ನೀವು ಹೇಳಿದ ಹಾಗೆ ಕಾಂಗ್ರೆಸ್ನವರು ನೋಡಿ, ಕಾಂಗ್ರೆಸ್ನವರು ನಾವು ಹೋದಾಗ ಕಾಂಗ್ರೆಸ್ನವರು ಬರ್ತಾರೆ ಅದಂತ ಹೇಳಿ ಕಾಂಗ್ರೆಸ್ನವರ ಒಟ್ಟಿಗೆ BJP ಒಟ್ಟಿಗೆ ನಾವು ಹೋದಂಥದ್ದಲ್ಲ. ನಮ್ಮದೇ ಆದಂಥ ನಮ್ಮ ಲೆವೆಲಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಆ ಕೆಲಸವನ್ನು, ಸಮಾಜ ಸೇವೆಯನ್ನು ನಾವು ಕಾಪು ಕ್ಷೇತ್ರದಲ್ಲಾಗಲಿ ಉಡುಪಿಯಲ್ಲಾಗಲಿ ನಾವು ಮಾಡಿದ್ದೇವೆ. ಖಂಡಿತವಾಗಿ ಇನ್ನೂ ಸಹ ಮಾಡ್ತೇವೆ. ಕಾಪು ತಾಲೂಕಿನ ವಿಷಯದಲ್ಲಿ ನೀವು ಹೇಳಿದ್ರಿ, ನಾವು ಕೂಡ ಕಾಪು ತಾಲೂಕಿನ ಹೋರಾಟದಲ್ಲಿ ಭಾಗಿಯಾಗಿದ್ವಿ. ಎಲ್ಲ ಅದರ ಹೋರಾಟ ಸಮಿತಿಯಲ್ಲೂ ನಾನು ಕೂಡ ಉಪಾಧ್ಯಕ್ಷನಾಗಿದ್ದೆ. ಅಲ್ಲ, ಒಂದು ಮಾತಿದೆ, ಈ JDSನ ಯಾತ್ರೆಗೆ ದೇವಿ ಪ್ರಸಾದ್ ಶೆಟ್ಟಿ ಅವರು ಕಡೆಯ ಮಳೆಯನ್ನು ಹೊಡೆದು ಬಿಟ್ರು, ಅಲ್ಲಿಗೆ ನಿಂತು ಬಿಡ್ತು.
ನಾನು ನೀವು ಆತ್ಮೀಯರು, ನೀವು JDS ನ ಅಧ್ಯಕ್ಷರಾಗೇ ಇರಿ, ಆದ್ರೆ ಇತ್ತ ಒಂಚೂರು ಕಾಂಗ್ರೆಸ್ಸಿಗೂ ಮುಖ ಮಾಡ್ತಾ ಇರಿ ಅನ್ನುವಂತ ಮಾತುಗಳನ್ನು ಅವ್ರು ಆಡ್ಬಿಟ್ರು. ಅದು ಖಂಡಿತ ಸಾಧ್ಯ ಇಲ್ಲ. ಯೋಗೀಶ್ ಶೆಟ್ಟರನ್ನು ಒಂದು JDSನಿಂದ ಒಂದು ಬೇರೆ ಕಡೆಗೆ ಇದು ಮಾಡುವಂಥ ಪ್ರಯತ್ನ ಅದು ದೇವಿಪ್ರಸಾದ್ ಶೆಟ್ಟರ್ ಅಂತಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಅದು ಎಲ್ರಿಗೂ ಗೊತ್ತಿದ್ದಂಥ ವಿಚಾರ ಅಲ್ಲ. ಈಗ ಬಹಳ ಕುತೂಹಲವನ್ನು ಕೆರಳಿಸಿದೆ, ಎಲ್ಲಾ ಕಡೆಗಳಲ್ಲಿ ಕೂಡ ಟಿಕೆಟ್ ಹಂಚಿಕೆ ಆಗ್ತಾ ಇದೆ. JDS ನಿಂದ ಕರಾವಳಿ ಭಾಗದಲ್ಲಿ ಯಾರ್ಯಾರಿಗೆ ಟಿಕೆಟ್ ಹಂಚಿಕೆ ಆಗ್ತದೆ? ಉಡುಪಿಯಲ್ಲಿ ಆಗಿರಬಹುದು, ಅಥವಾ ಕಾಪು ಕ್ಷೇತ್ರದಲ್ಲಿ ಆಗಿರಬಹುದು, ಬೈಂದೂರು ಕ್ಷೇತ್ರ ಆಗಿರಬಹುದು, ಕುಂದಾಪುರ ಕ್ಷೇತ್ರ ಆಗಿರಬಹುದು, JDSಗೆ ಯಾರ್ಯಾರಿಗೆ ಟಿಕೆಟ್ ಹಂಚಿಕೆ? ನಮ್ಮ 5 ಉಡುಪಿ ಜಿಲ್ಲೆಯ ಕ್ಷೇತ್ರಗಳಲ್ಲೂ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸ್ತೇವೆ. ಈಗಾಗಲೇ ಮೀಟಿಂಗ್ ಕರೆದು ಅಭ್ಯರ್ಥಿಗಳ ಪಟ್ಟಿ ತಯಾರಾಗ್ತಾ ಇದೆ. ಇನ್ನು 1 ತಿಂಗಳ ಒಳಗಡೆ ನಾವು 5 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ಪ್ರಕಟಿಸ್ತೇವೆ. ಅತ್ತ ಬೈಂದೂರಲ್ಲಿ ರವಿ ಶೆಟ್ಟರು JDS ಅಲ್ಲಿ ನಿಲ್ತಾರೆ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಈಗ ಅವರು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳಿದಲ್ಲ, 1 ತಿಂಗಳೊಳಗೆ ನಾವು ಅಭ್ಯರ್ಥಿಗಳನ್ನು ನಾನು ಹೈಕಮಾಂಡ್ ಹತ್ರ ಮಾತಾಡಿ ಅಭ್ಯರ್ಥಿ. ಯಾಕೆ ಅಂತ ಕೇಳಿದ್ರೆ ಅವರು JDS ಅಂತ ಹೇಳ್ಕೊಳ್ತಾ ಇದ್ದಾರೆ ರವಿ ಶೆಟ್ಟಿ ಅವರು. ಆದ್ರೆ ಕಾರ್ಮಿಕ ವೇದಿಕೆಯಲ್ಲಿ ಇನ್ನೂ ಕೂಡ ಅಧ್ಯಕ್ಷರಾಗಿದ್ದಾರೆ. ಕಾರ್ಮಿಕ ವೇದಿಕೆಯನ್ನು ಇವತ್ತು ಕಾರ್ಮಿಕ ವೇದಿಕೆಯಲ್ಲೇ ಇದೆ. ಒಂದು ರಾಜಕೀಯ ಪಕ್ಷವನ್ನು ಸೇರಬೇಕು ಅಂತಾದ್ರೆ ಈ ಒಂದು ಕಾರ್ಮಿಕ ವೇದಿಕೆಯನ್ನು ಬಿಡಬೇಕು ಅಂತ ಹೇಳಿ, ಆದ್ರೆ ನಿಮ್ಮದೇ ಅನುಯಾಯಿಗಳು ಮಾಡ್ತಾ ಇಲ್ವಲ್ಲ ಅನ್ನುವಂಥ ಪ್ರಶ್ನೆ. ಇಲ್ಲ, ಅವರು ಇತ್ತೀಚೆಗೆ ತಾನೇ ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ಒಂದು ಒಳ್ಳೆಯ ಸಮಾಜ ಸೇವೆ ಮಾಡುವಂಥ ಯುವಕ. ಅವರದೇ ಆದ ರೀತಿಯಲ್ಲಿ ಅವರು ಬೈಂದೂರಲ್ಲಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ನೋಡೋಣ, ಇಲ್ಲಿ ಅಭ್ಯರ್ಥಿ ನಾವು 1 ತಿಂಗಳಲ್ಲಿ ಪ್ರಕಟಿಸ್ತೇವೆ ಯಾರು ಅಂತ. 5 ಕ್ಷೇತ್ರಗಳಲ್ಲೂ ನಾವು ಅಭ್ಯರ್ಥಿಗಳನ್ನು ಪ್ರಕಟಿಸ್ತೇವೆ. ಸೊ 5 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ನೀವು ಪ್ರಕಟಿಸ್ತೀರಿ? ಖಂಡಿತ. ನಾನು ತಮ್ಮಲ್ಲೇ ಕೇಳ್ತಾ ಇದ್ದೇನೆ ಯೋಗೀಶ್ ಶೆಟ್ಟಿ ಅವರೇ, ಇವತ್ತು JDSನ ಪ್ರಬಲ ಮುಖಂಡರು ಅಂತ ಕರೆಸಿಕೊಂಡಂಥವ್ರು ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಅವ್ರು ಕೂಡ ಕರಾವಳಿಯ ಕಡೆ ಮುಖ ಮಾಡಿಯೇ ನೋಡ್ತಾ ಇಲ್ಲ, ಕರಾವಳಿಯನ್ನ ಕಡೆಗಣಿಸ್ತಾ ಇದ್ದಾರೆ, ಹೌದೋ ಅಲ್ವೋ? ಖಂಡಿತ ಇಲ್ಲ. ಕರಾವಳಿಯಲ್ಲಿ ಯಾವುದೇ ಪ್ರಕರಣ ಆದ್ರೂ ಕೂಡ ಕುಮಾರಸ್ವಾಮಿ ಅವರು ಇತ್ತ ಬಂದದ್ದನ್ನು ನೋಡ್ಲಿಲ್ಲ. ಶರತ್ ಮಡಿವಾಳ್ರವರ ಹತ್ಯೆ ಸಂದರ್ಭದಲ್ಲಿ 2 ಪಕ್ಷಗಳು ಬಂದು ಇಲ್ಲಿ ರಾರಾಜಿಸಿ ಹೋದವು. ಕುಮಾರಸ್ವಾಮಿ ಅವರು ಮಾತ್ರ ಈಚೆ ಕಡೆ ಮುಖ ಮಾಡಲೇ ಇಲ್ಲ. ನೋಡಿ, ಇಲ್ಲಿಯೂ ಕೂಡ ರೈತರಿದ್ದಾರೆ, ರೈತರ ಪರವಾಗಿ ಇರ್ತಕ್ಕಂಥ ಪಕ್ಷ JDS ಯಾಕೆ ಇತ್ತ ಬರ್ತಾ ಇಲ್ಲ ಅನ್ನೋದೇ ಈ ಭಾಗದ ಜನರ ಪ್ರಶ್ನೆ. ಇಲ್ಲ, ಕುಮಾರಸ್ವಾಮಿ ಅವರ ಇನ್ನು ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಈ ಕಡೆ ಬರ್ತಾರೆ. ನಿಮ್ಮ ಶರತ್ ಮಡಿವಾಳರವರ ನೀವು ಹೇಳಿದಾಗೆ ಆ ಕೇಸಲ್ಲಿ ದೇವೇಗೌಡರು ಅಲ್ಲಿ ನಾವು ಎಲ್ಲರೂ ನಮ್ಮ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆಯವರು ಸೇರಿ ಅಲ್ಲಿ ಎಲ್ಲ ನಮ್ಮ ಶಾಂತಿ ಯಾತ್ರೆಯನ್ನು ನಾವು ಕೈಗೊಳ್ಳುವಲ್ಲಿದ್ದೆವು. ಅಲ್ಲಿ ಸರ್ಕಾರ ಆಡಳಿತ, ಜಿಲ್ಲಾಡಳಿತ ಅದಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಅದರಿಂದಾಗಿ ಅದು ಕ್ಯಾನ್ಸಲ್ ಆಯಿತು. ಅಲ್ಲ, ಎಲ್ಲಾ ಪಕ್ಷಗಳಿಗೂ ಕೂಡ ಅನುಮತಿ ಸಿಕ್ತು, ಯಾಕೆ JDSಗೆ ಮಾತ್ರ ಸಿಗಲಿಲ್ಲ? ಕೊಡಲಿಲ್ಲ, ನಮಗೆ ಕೊಡಲಿಲ್ಲ ಅವರು. ಸೊ ಹಾಗಾದ್ರೆ ಈ ಭಾಗದ ಜಿಲ್ಲಾಡಳಿತ JDS ನನ್ನ ಮೆಟ್ಟಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇಲ್ಲ ಇಲ್ಲ, ಅದು ನೋಡಿ, ಜಿಲ್ಲಾಡಳಿತ ನಮಗೆ ಕೊಡಲಿಲ್ಲ. ಯಾಕೆಂದರೆ ದೇವೇಗೌಡರಂಥವರು ಮಾಜಿ ಪ್ರಧಾನಿಗಳಾದವರು, ಅವರು ಅನುಭವಿ, ಯಾವುದೇ ಕಾನೂನು ಉಲ್ಲಂಘನೆ ಮಾಡಿ ಯಾವುದೇ ನಾವು ಯಾತ್ರೆಯನ್ನು ಮಾಡಬಾರ್ದು ಎಂಬ ನಿಲುವಿಲ್ಲವರವರು. ಅವರ ನಿಲುವಿಗೆ ನಾವು ಬದ್ಧರಾಗಿ ಅದನ್ನು ಕೈಬಿಟ್ಟಿದ್ದೇವೆ. ಯೋಗೀಶ್ ಶೆಟ್ಟಿ ಅವರೇ, ತಾವೇ ಹೇಳಿದಾಗೆ ತಾವು ಅನೇಕ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಿ ಆ ಭಾಗದಲ್ಲಿ. ಅಲ್ಲ, ಯಾಕೆ ನೀವು JDS ಅನ್ನು ಬಿಟ್ಟು ಒಮ್ಮೆ ಕಾಂಗ್ರೆಸ್ಸಿಗೆ ಬಂದು ಟ್ರೈ ಮಾಡಬಹುದು? ಇಲ್ಲ, ಅದು ಬೇರೆ ಪಕ್ಷಗಳಿಗೆ ಹೋಗಿ ಟ್ರೈ ಮಾಡಬಾರ್ದು. ಇಲ್ಲ, ನಾನು ಸಮಾಜ ಸೇವೆಯನ್ನು ಮಾಡಿದ್ದೇನೆ, ನಾನು ನಿಲ್ತೇನೆ, ನನಗೆ ಮತ ಹಾಕಿ, ನಾನು ಗೆಲ್ತೇನೆ, ಪರಿವರ್ತನೆಯನ್ನು ತರ್ತೇನೆ ಅನ್ನುವಂಥ ಮಾತುಗಳನ್ನ ಯಾಕೆ ಯೋಗೀಶ್ ಶೆಟ್ಟಿ ಅವರು ಈ ಭಾಗದಲ್ಲಿ ಹೇಳಬಾರ್ದು? ಅಂತ ಸ್ವಾರ್ಥ ಭಾವನೆ ನನ್ನಲ್ಲಿಲ್ಲ. ಕುಮಾರಣ್ಣನ ಮೇಲೆ ಅಪಾರವಾದ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡವನು. ಸೊ ಈ ಭಾಗದಲ್ಲಿ JDS ಬರ್ದೇ ಇದ್ರೂ ಪರವಾಗಿಲ್ಲ, ನಾನು JDS ಅಲ್ಲೇ ಇರ್ತೇನೆ ಅಂತ JDS ಬರಲ್ಲ. ಯಾಕೆ JDS ಬರಲ್ಲ? ಇದುವರೆಗೆ ಬರಲಿಲ್ಲ. ನೋಡಿ, 2 ರಾಷ್ಟ್ರೀಯ ಪಕ್ಷಗಳು ಸ್ವಲ್ಪ ಲಘುವಾಗಿ ನಮ್ಮ ಮೇಲೆ ಮಾತಾಡೋದನ್ನು ನಾವು ಕಂಡಿದ್ದೇವೆ. ಇದು ನಾವು ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪಾಠವನ್ನು ನಾವು ಕಲಿಸ್ತೇವೆ, ಜನರು ಕಲಿಸ್ತಾರೆ. ಕರಾವಳಿಯಲ್ಲಿ JDSನ ಪರಿಸ್ಥಿತಿ ಇವತ್ತು ಜನರ ಬಾಯಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, JDSನಲ್ಲಿ ಮರೆಯ ಈ ಭಾಗದಲ್ಲಿ ಕಾರ್ಯಕರ್ತರೇ ಇಲ್ಲ, ಕಾರ್ಯಕರ್ತರನ್ನ ಅವರು ಕೊಂಡುಕೊಳ್ಳುವಂತ ಪರಿಸ್ಥಿತಿ ಬಂದುಬಿಟ್ಟಿದೆ ಅನ್ನುವಂಥ ಮಾತುಗಳಿವೆ. ನಾವು ಅಧ್ಯಕ್ಷರಾಗಿ ಯಾವ ರೀತಿ ಅದನ್ನು ಬದಲಿಸಲಿಕ್ಕೆ ಟ್ರೈ ಮಾಡ್ತೀವಿ? ಅದನ್ನು ಬದಲಿಸಿ ಹಾಗೆ ಆಗಿದೆ. ಬದಲಿಸುವ ಪ್ರಯತ್ನ ಅಲ್ಲ, ಬದಲಿಸ್ತಾ ಇದ್ದೇವೆ. ಅದು ಸುಳ್ಳು. ನಮ್ಮಲ್ಲಿ ಬೇಕಾದಷ್ಟು ಕಾರ್ಯಕರ್ತರಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರು ಈಗಲೂ ಇದ್ದಾರೆ JDSನಲ್ಲಿ. ನಾನು ತಮ್ಮಲ್ಲಿ ಕೇಳ್ತೇನೆ, ಯೋಗೀಶ್ ಶೆಟ್ಟಿ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಆದ್ರೆ ಕುಮಾರಸ್ವಾಮಿ ಅವರು ನಿಮ್ಮೊಟ್ಟಿಗೆ ಬಂದು ಸಾಥ್ ಕೊಡ್ತಾ ಇಲ್ಲ. ಎಲ್ಲಾ ಕ್ಷೇತ್ರಗಳಲ್ಲಿ, ಮೈಸೂರಲ್ಲಿ, ಮಂಡ್ಯದಲ್ಲಿ ಅವರು ಗಮನ ಹರಿಸಿದಷ್ಟೇ ಯೋಗೀಶ್ ಶೆಟ್ಟಿ ಅವರ ಒಟ್ಟಿಗೂ ಕೂಡ ಕರಾವಳಿಯಲ್ಲಿ ಬಂದು ಗಮನವನ್ನು ಹರಿಸಬಹುದಾಗಿತ್ತಲ್ಲ. ಖಂಡಿತವಾಗಿ, ಯಾಕಂದ್ರೆ ಅವರಿಗೂ ಕೂಡ ಬೇಕಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಖಂಡಿತವಾಗಿಯೂ ಅವ್ರು ಬರ್ತಾರೆ. ಅವರು ಇತ್ತೀಚೆಗೆ ಅನಾರೋಗ್ಯದ ನಿಮಿತ್ತ ನಿಮ್ಗೆ ಗೊತ್ತಿರ್ಬೋದು, ಸ್ವಲ್ಪ ಸಮಯ ರೆಸ್ಟ್ ತಗೊಂಡ್ರು. ಮೊನ್ನೆ ನೋಡಿದ್ರಿ ನೀವು, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರ ಒಂದು ಆ ವಿಕಾಸ ಯಾತ್ರೆಯ ಕುಮಾರ ಪರ್ವ ಕಾರ್ಯಕ್ರಮ
ದಲ್ಲಿ ಯಾವ ರೀತಿಯ ಜನಸ್ಪಂದನೆ ಸಿಕ್ಕಿದೆ, ಅದರ ನಂತರ ನಮ್ಮ ಚಿಕ್ಕಮಗಳೂರಿನಲ್ಲಿ, ಶಿವಮೊಗ್ಗದಲ್ಲಿ, ತರೀಕೆರೆಯಲ್ಲಿ ಯಾವ ರೀತಿಯ ಜನಸ್ಪಂದನೆ ಕುಮಾರಣ್ಣನಿಗೆ ಸಿಕ್ಕಿದೆ ಎಂಬುದನ್ನು ನೀವು ಮಾಧ್ಯಮ ಮುಖಾಂತರ ನಾವೆಲ್ಲರೂ ಕಂಡಿದ್ದೇವೆ. ಉಡುಪಿಯಲ್ಲೂ ಯಾವ ರೀತಿ ಸಿಗ್ತದೆ, ಉಡುಪಿಯಲ್ಲಿ ಆ ರೀತಿಯ ಸ್ಪಂದನೆ ಅನೇಕ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿದ್ರಿ. ಖಂಡಿತವಾಗಿ. ಸೊ ಈ ಭಾಗದಲ್ಲಿ ಇರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರುಗಳ ಹೆಸರುಗಳನ್ನ ತಾವು ಹೇಳಬಹುದಾ? ನಾನು ತಮ್ಮಲ್ಲಿ ಚರ್ಚೆಯನ್ನು ಮುಂದುವರಿಸುತ್ತೇನೆ. ಒಂದು ಪುಟ್ಟ ವಿರಾಮದ ಬಳಿಕ ಜೆಡಿಎಸ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಯೋಗೀಶ್ ಶೆಟ್ಟಿ ಅವರೊಂದಿಗಿನ ತಿರುಗುಬಾಣ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಇವತ್ತಿನ ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಖಡಕ್ ಪ್ರಶ್ನೆಗಳಿಗೆ ಖಡಕ್ ಉತ್ತರವನ್ನು ಪಡೆಯುವಂತಹ ಪ್ರಯತ್ನ. ನಮ್ಮೊಟ್ಟಿಗೆ ಜೆಡಿಎಸ್ನ ಮುಖಂಡರಾಗಿರ್ತಕ್ಕಂತಹ ಈ ಭಾಗದ ಯೋಗೀಶ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರಂಭದ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಈ ಭಾಗದಲ್ಲಿ ಕೆಲವು ಬ್ಲಾಕ್ ಅಧ್ಯಕ್ಷರುಗಳ ಹೆಸರುಗಳನ್ನು ತಾವು ಹೇಳಬಹುದಾ ಅಂತ ಹೇಳಿ. ನೋಡಿ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳಲ್ಲಿ ಬೈಂದೂರು ಕ್ಷೇತ್ರದಲ್ಲಿ ಸಂದೇಶ್ ಭಟ್ ಅಂತ ಅವರು ನಮ್ಮ ಹಿರಿಯ ಕಾರ್ಯಕರ್ತರು, ಹಿರಿಯ ನಾಯಕರು ಸಂದೇಶ್ ಭಟ್ರು ಎಂಬ ಅವರು ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ. ಕುಂದಾಪುರದಲ್ಲಿ ಪ್ರಕಾಶ್ ಶೆಟ್ಟಿ, ತೆಕ್ಕಟ್ಟೆ ಪ್ರಕಾಶ್ ಶೆಟ್ಟಿ ಅವರು ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ. ಉಡುಪಿಯಲ್ಲಿ ಅಲ್ಪಸಂಖ್ಯಾತರ ನಾಯಕರಾದಂಥ ಅಬ್ದುಲ್ ಖಾದರ್ ಅವರು ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ. ಕಾಪಲ್ಲಿ ಹಿರಿಯ ನಮ್ಮ ನಾಯಕರಾದಂಥ ಸುಧಾಕರ್ ಶೆಟ್ಟಿ ಅವರು ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ. ಕಾರ್ಕಳದಲ್ಲಿ ವೇದವಾಸ್ ನಾಯಕ್ ಅಂತ ಹಿರಿಯ ನಾಯಕರು, ಅವರು ಅಡ್ವೊಕೇಟ್ ಅವರು ಸಹ ಅಲ್ಲಿ ಕಾರ್ಕಳದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ. 5 ಎಲ್ಲ ಕಡೆಗಳಲ್ಲಿ ಅಧ್ಯಕ್ಷರಿದ್ದಾರೆ. ಎಲ್ಲ ಕಡೆಗಳಲ್ಲಿ ಪ್ರತಿ ಬಾರಿ ಎಲೆಕ್ಷನ್ ಸಂದರ್ಭದಲ್ಲಿ ಎಲ್ಲ ಪಾರ್ಟಿಗಳಿಂದ ಒಂದು ಪಾರ್ಟಿ ಫಂಡ್ ಅಂತ ಬರ್ತದೆ, ಆ ಕ್ಷೇತ್ರದಲ್ಲಿ ಉಪಯೋಗಿಸಿಕೊಳ್ಳಿ ಅಂತ ಹೇಳಿ. ಜೆಡಿಎಸ್ಸಿಗೂ ಬರ್ತಾ ಇದೆಯಾ ಹೇಗೆ? ನೋಡಿ, ನಾವು ಏನು ಮಾಡೋಣ, 2 ರಾಷ್ಟ್ರೀಯ ಪಕ್ಷಗಳಷ್ಟು ಹಣ ಹಂಚಲಿಕ್ಕೆ ನಮ್ಮ ಪಕ್ಷದಲ್ಲಿ ಅಂತ ಹಣ ಇಲ್ಲ. ಮಂಡ್ಯ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ನೋಡಿದ್ರೆ ಜೆಡಿಎಸ್ನವರು ಬಹಳ ಖರ್ಚು ಮಾಡ್ತಾ ಇದ್ದಾರೆ. ನೋಡಿ, ಬಿಜೆಪಿ ಕಾಂಗ್ರೆಸ್ಗೆ ಪೈಪೋಟಿ ಮಾಡುವ ರೀತಿಯಲ್ಲಿ ಅವ್ರಿಗಿಂತ ಹೆಚ್ಚು ಖರ್ಚು ಮಾಡ್ತಾ ಇದ್ದಾರೆ. ಓಕೆ, ನಾವು ಹಣ ಬಲದಿಂದ ಈ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೋಗೋವರಲ್ಲ. ನಮ್ಮ ಜನರ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ನಾವು ಈ ಸಲ ಕೆಲಸವನ್ನು ಮಾಡ್ತೇವೆ. ಬಿಜೆಪಿ ಅವರ ಪರಿವರ್ತನಾ ರ್ಯಾಲಿ ಬರ್ತಾ ಇದೆ, ಇಡೀ ರಾಜ್ಯವ್ಯಾಪಿ ಸಂಚರಿಸಿತ್ತು, ಉಡುಪಿಗೂ ಕೂಡ ಬಂದಿತ್ತು. ತಾವು ಕೂಡ ಪರಿವರ್ತನೆ ಆಗ್ತೀರಾ ಹೇಗೆ? ಬಿಜೆಪಿಯವರ ಪರಿವರ್ತನಾ ರ್ಯಾಲಿಯ ವಿಷಯದಲ್ಲಿ ಹೇಳುವುದಾದರೆ ನಾನು ಹೇಳ್ತೇನೆ, ಬಿಜೆಪಿ ನಾಯಕರು ಮೊದಲು ಪರಿವರ್ತನೆ ಆಗಬೇಕು. ನೀವು ಬಿಜೆಪಿ ನಾಯಕರು ಮೊದಲು ಪರಿವರ್ತನೆ ಆಗಬೇಕು. ಯಾವ ರೀತಿಯಲ್ಲಿ ಈ ರಾಜ್ಯವನ್ನು ಅವರು ಪರಿವರ್ತನೆ ಮಾಡಿದ್ದಾರೆ ಅಂತ ಒಂದು ಉದಾಹರಣೆ, ಆ ಬಳ್ಳಾರಿಯಲ್ಲಿ ಆ ಬೆಟ್ಟ, ನಮ್ಮ ಪ್ರಾಕೃತಿಕ ಸೌಂದರ್ಯ, ಆ ಬೆಟ್ಟಗಳೆಲ್ಲ ಪರಿವರ್ತನೆ ಆಗಿದೆ, ನೆಲಸಮ ಆಗಿದೆ. ನೆಲ ಜಲ ಕುಲುಷಿತವಾಗಿದೆ. ಈ ಭ್ರಷ್ಟಾಚಾರದಲ್ಲಿ ಎಂಥ ಪರಿವರ್ತನೆಯನ್ನು ಇವರು ಮಾಡಿದ್ದಾರೆ ಎಂಬುದನ್ನು ಎಲ್ಲ ರಾಜ್ಯದ 6 ಕೋಟಿ ಜನ ಕಂಡಿದ್ದಾರೆ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಸಂದರ್ಭದಲ್ಲಿ ಆ ಬೆಟ್ಟಗಳನ್ನು ತಾವು ಹೇಳಿದಾಗೆ ಬೆಟ್ಟಗಳನ್ನ ಕಡಿದು ಅದನ್ನ ನೆಲಸಮ ಮಾಡುವಾಗ, ಪರಿವರ್ತನೆ ಮಾಡುವಾಗ ಜೆಡಿಎಸ್ ಅವರೊಟ್ಟಿಗೆ ಕೈ ಜೋಡಿಸಿತ್ತು. 2020 ಆಡಿದ್ದೆ ಅದೇ ಸಂದರ್ಭದಲ್ಲಿ ಜೆಡಿಎಸ್ ಬಿಜೆಪಿ ಅವರನ್ನು ಬೆಂಬಲಿಸಿತ್ತು. ಅದೇ ಸಂದರ್ಭದಲ್ಲಿ ನಾನು ಒಂದು ಪರಿವರ್ತನಾ ರ್ಯಾಲಿಯ ಬಗ್ಗೆ ನೀವು ಹೇಳಿದ್ರಿ, ಅದರ ನೆಪ ಇಟ್ಕೊಂಡಾದರೂ ನಮ್ಮ MP ಅವರು ಈ ಕ್ಷೇತ್ರ ಸಂಚರಿಸಲಿ. ಈ ಮಣಿಪಾಲ ರೋಡ್ನ ಬಗ್ಗೆ ನಿಮ್ಗೆ ಗೊತ್ತಿದೆ, ಅದೊಂದು ಪರಿವರ್ತನೆ ಆಗಲಿ. ಅದು ಸಹ ಪರಿವರ್ತನೆ ಆಗಲಿ. ಇಲ್ಲಿಯ ಎಲ್ಲ ಡೆವಲಪ್ಮೆಂಟ್ ಪರಿವರ್ತನೆ ಆಗಲಿ. ಮೊದಲು ಎಲ್ಲ ಒಂದು ಕಡೆ ಯೋಗೀಶ್ ಶೆಟ್ಟಿ ಅವರು ಈ ಭಾಗದ ಎಲ್ಲಾ ರಾಜಕೀಯವನ್ನು ಕೂಡ ಬಲ್ಲವರು, ಅದೆಲ್ಲವನ್ನು ಕೂಡ ತೀಕ್ಷ್ಣವಾಗಿ ಗಮನಿಸ್ತಾ ಇದ್ದಾರೆ. ಆದ್ರೆ ಧ್ವನಿ ಎತ್ತುವಲ್ಲಿ ಮಾತ್ರ ವಿಫಲರಾಗಿದ್ದಾರೆ. ಕೇವಲ ಪ್ರೆಸ್ ಮೀಟ್ಗಳಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದ್ದಾರೆ. ಇಲ್ಲ, ಪ್ರೆಸ್ ಮೀಟ್ಗಳಿಗೆ ನೋಡಿ, ನಾನು ಪ್ರೆಸ್ ಮೀಟ್ಗಳಿಗೆ ಸೀಮಿತ ಆಗಿದೆ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವ ಪ್ರಚಾರ ಪ್ರಿಯನೂ ಅಲ್ಲ. ಆದರೆ ನನ್ನ ಕರ್ತವ್ಯವನ್ನು ಖಂಡಿತವಾಗಿ ಮಾಡಲಿಕ್ಕೆ ನಾನು ಯಾವ ರೀತಿಯಲ್ಲೂ ಹಿಂದೆ ಮುಂದೆ ನೋಡೋದಿಲ್ಲ. ಅಲ್ಲ, ಈ ಭಾಗದ ಜನರಲ್ಲಿ ಇನ್ನೊಂದು ಮಾತಿದೆ, ಜೆಡಿಎಸ್ ನಲ್ಲಿ ಸೂಟ್ಕೇಸ್ ರಾಜಕೀಯ ಆಗ್ತಾ ಇದೆ. ಕುಮಾರಸ್ವಾಮಿ ಅವರ ಹತ್ರ ಸೂಟ್ಕೇಸ್ ತಗೊಂಡ್ರೆ ಇಲ್ಲೆಲ್ಲರೂ ಕೂಡ ನಿಲ್ತಾರೆ ಅನ್ನುವಂಥದ್ದು ಹೌದಾ? ಸುಳ್ಳು. ಅದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಅದಕ್ಕೆ ನಿಮ್ಮ ಒಪ್ಪಿಗೆ ಇಲ್ಲ.
JDS ನಲ್ಲಿ ವಿಕಾಸ ಯಾತ್ರೆ ಬರ್ತಾ ಇದೆ, ಉಡುಪಿಯವರೆಗೂ ಬರಬಹುದಾ? ಅದು ಉಡುಪಿ ಖಂಡಿತ ಬರ್ತದೆ. ಈಗ ತಾನೇ ಇನ್ನು ನಾಡ್ದು ನವೆಂಬರ್ 14ರಲ್ಲಿ ನಮ್ಮ ಬೆಳಗಾವಿಯಲ್ಲಿ ಸಮಾವೇಶವಿದೆ. ಅದರ ನಂತರ ನಮ್ಮ ಬೆಳಗಾವಿಯಲ್ಲಿ ಅಧಿವೇಶನ ಆಗ್ತಾ ಉಂಟು. ಅದು ಅಧಿವೇಶನ ಆದ ನಂತರ ಉತ್ತರ ಕರ್ನಾಟಕದಲ್ಲಿ ವಿಕಾಸ ಯಾತ್ರೆ ಆರಂಭವಾಗ್ತದೆ. ಆ ನಂತರ ಈ ಕಡೆ ನಮ್ಮ ಉಡುಪಿ ಕಡೆನೂ ಕುಮಾರಣ್ಣನವರು, ನಮ್ಮ ನಾಯಕರುಗಳು ಎಲ್ಲ ಬರ್ತಾರೆ. ಅಲ್ಲ, ಕುಮಾರಸ್ವಾಮಿ ಅವರು ತಮ್ಮ ಆಪ್ತರ ಬಳಿಯಲ್ಲಿ ಹೆಚ್ಚಿನವರಲ್ಲಿ ಹೇಳ್ಕೊಂಡಿದ್ದಾರೆ, ನಾವು ಬಹುಮತದಿಂದ ಏನು ಗೆಲ್ಲುವುದಿಲ್ಲ ಈ ಬಾರಿಯ ಎಲೆಕ್ಷನ್ನಲ್ಲಿ, ಆದ್ರೆ 40ರಿಂದ 50 ಸೀಟ್ಗಳು ಬರಬಹುದು, ನಾವು ಸಮ್ಮಿಶ್ರ ಸರ್ಕಾರವನ್ನ ಕಟ್ತೇವೆ ಅಂತ ಹೇಳಿ. ಅವರಲ್ಲೇ ಎಲ್ಲ ಒಂದು ಕಡೆ ಆತ್ಮವಿಶ್ವಾಸ ಇಲ್ಲ ಅಂತ ಕಾಣಿಸ್ತದೆ. ಇಲ್ಲ, ನೀವು ಗಮನಿಸಲಿಲ್ಲ. ಇತ್ತೀಚಿನ ನೀವು ಅವರನ್ನು ಕೇಳಿ, ಅದು ನಾನು ಅವರ ಆತ್ಮೀಯರಲ್ಲಿ ಒಬ್ಬನೇ, ಅವರ ಆತ್ಮೀಯರಲ್ಲಿ ನಾನು ಒಬ್ಬನೇ. ಅವರು ಖಂಡಿತ ಆ ಥರ ಒಂದು ಆತ್ಮವಿಶ್ವಾಸ ಅವರಲ್ಲಿ ಖಂಡಿತ ಇದೆ. 113, 118 ಸೀಟ್ ಅವರು ತೆಗಿತೇನೆ ಅಂತ ಹೇಳುವಂಥ ಒಂದು ಆ ಛಲ, ಆ ಪ್ರಯತ್ನದಲ್ಲಿ ಅವರು ಇದ್ದಾರೆ. 118 ಸೀಟ್ಗಳಲ್ಲಿ ಕರಾವಳಿ ಭಾಗದಲ್ಲಿ ಯಾವುದಾದ್ರೂ ಬರಬಹುದಾ? ಬೈಂದೂರಿನಿಂದ ಹಿಡಿದು ಖಂಡಿತ ಈ ಸಲ ನಾವು ಈ ಉಡುಪಿ ಜಿಲ್ಲೆಯಲ್ಲಿ ಅಕೌಂಟನ್ನು ಓಪನ್ ಮಾಡ್ತೇವೆ. ಯಾವ ಕ್ಷೇತ್ರದಲ್ಲಿ ಮಾಡಬಹುದು? ಅದು ನೀವು ಮುಂದಿನ ದಿನಗಳಲ್ಲಿ ನೋಡಿ, ನೀವು ಖಂಡಿತ ಓಪನ್ ಮಾಡ್ತೇವೆ. ಅಲ್ಲ, ಎಲ್ಲ ಒಂದು ಕಡೆ ಯೋಗೇಶ್ ಶೆಟ್ಟಿ ಅವರಲ್ಲೇ ಆತ್ಮವಿಶ್ವಾಸ ಇಲ್ವಾ? ಹೇಗೆ ಯೋಗೇಶ್ ಓಪನ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಎಲ್ಲಿ ಅಂತ ಹೇಳ್ತಾ ಇಲ್ಲ. ಬಹಳ ಆತ್ಮಸ್ಥೈರ್ಯದಿಂದ ಅವರು ಏನು ಕೂಡ ಮಾತಾಡ್ತಾ ಇಲ್ಲ. ಎಲ್ಲಿ ಮಾಡ್ಬೋದು, ನಾವು ಮಾಡ್ತೇವೆ. ನಾವು ಈ ಜಿಲ್ಲೆಯಲ್ಲಿ ಮಾಡ್ತೇವೆ, ಅಕೌಂಟ್ ಓಪನ್ ಮಾಡ್ತೇವೆ ನಾವು. ನೋಡಿ ನೀವು. ಸೊ ಪರಿವರ್ತನೆಯನ್ನ ನೀವು ಆರಂಭಿಸ್ತೀರಾ? ಖಂಡಿತ ಪರಿವರ್ತನೆ ಅಲ್ಲ, ನಮ್ದು ವಿಕಾಸ. ನೀವು ವಿಕಾಸವನ್ನ ಆರಂಭಿಸ್ತೀರಿ? ವಿಕಾಸ ಅಲ್ಲ, ಪರಿವರ್ತನೆಯಲ್ಲಿ ಈ ಭಾಗದ ಕೆಲವರು ಪರಿವರ್ತನೆ ಆಗಬಹುದು ಅನ್ನುವಂತಹ ಮಾತುಗಳೆಲ್ಲ ಇವೆ. ಶೋಭಾ ಕರಂದ್ಲಾಜೆ ಅವರ ಕುರಿತಾಗಿ ತಾವೇನು ಹೇಳ್ತೀರಿ? ಅದೇ, ಯಾಕೆಂದರೆ ಯಾರೇ ಒಂದು ಜನಪ್ರತಿನಿಧಿಗಳಾಗಲಿ, ಆ ಕ್ಷೇತ್ರದಲ್ಲಿ ನಾವು ಒಂದು ಜನರಿಂದ ನಾವು ಆಯ್ಕೆಯಾದ ನಂತರ ಆ ಕ್ಷೇತ್ರದ ಬಗ್ಗೆ ಸರಿಯಾದ ಒಂದು ಸಮಯವನ್ನು ನಾವು ಕೊಡಬೇಕು. ಆ ಕ್ಷೇತ್ರದ ಬೆಳವಣಿಗೆಯ ಬಗ್ಗೆ ನಾವು ಚಿಂತನೆ ಮಾಡಬೇಕು, ಕ್ಷೇತ್ರದ ಬೆಳವಣಿಗೆಯನ್ನು ಮಾಡಬೇಕಂತ ನಾನು ಹೇಳಲಿಕ್ಕೆ ಇಚ್ಛೆ. ಜಯಪ್ರಕಾಶ್ ಹೆಗ್ಡೆ ಅವರ ಕುರಿತಾಗಿ ತಾವೇನು ಹೇಳ್ತೀರಿ? ಜಯಪ್ರಕಾಶ್ ಹೆಗ್ಡೆಯವರು ಒಂದು ಒಳ್ಳೆಯ ನಾಯಕರು. ಮೊದಲು ನಮ್ಮ ಪಕ್ಷದಲ್ಲೇ ನಾಯಕರಾಗಿದ್ದವರು, ಒಳ್ಳೆಯ ನಾಯಕರು. ಅವರು ಒಳ್ಳೆಯದಾಗಲಿ ಅವರಿಗೆ, ಅಷ್ಟೇ, ಬೇರೆ ಏನು ಹೇಳುವುದಿಲ್ಲ. ನಾನು ಅವರ ನಮ್ಮ ಪಕ್ಷವನ್ನ ತೊರೆದ್ರು ಅವರು, ಅಥವಾ ನಮ್ಮ ಪಕ್ಷವನ್ನ ಬಿಟ್ಟು ಹೋದ್ರು, ಅದಾದ್ರ ಮೇಲೆ ಎಲ್ಲ ಕಚ್ಚಿದ್ರು, ನಮ್ಮ ಪಕ್ಷವನ್ನು ಬಿಟ್ಟು ಹೋದೋದು ಇತ್ತೀಚೆಗೆಲ್ಲ, ಅದಕ್ಕಿಂತ ಮೊದಲೇ ಬಿಟ್ಟು ಹೋಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಇದ್ರಲ್ಲ ಅವರು, ಈಗ ಕಾಂಗ್ರೆಸ್ನವರು ಹೇಳಬೇಕು ನಮ್ಮ ಪಕ್ಷವನ್ನು ಬಿಟ್ಟು ಹೋದ್ರು ಅಂತ. ಸಿದ್ದರಾಮಯ್ಯನವರು ಏನು ಈ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಎಂಬುದನ್ನು, ಈ ನಮ್ಮ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ, ಅಷ್ಟೊಂದು ಹೇಳಬಲ್ಲೆ ನಾನು. ಸಿದ್ದರಾಮಯ್ಯರವರು ಅಲ್ಲಿ ಬೆಂಗಳೂರಲ್ಲಿ ನೀವು ನೋಡಿರ್ಬೋದು, ಈ ಚೆಕ್ ಪೋಸ್ಟ್ಗಳಲ್ಲಿ ಇತ್ತೀಚೆಗೆ ನಮ್ಮ ನಾಯಕರಾದ ಕುಮಾರಣ್ಣನವರ ಹೇಳಿಕೆಯನ್ನು ಗಮನಿಸಿದೆ. ಚೆಕ್ ಪೋಸ್ಟ್ಗಳಲ್ಲಿ ದಿನಕ್ಕೆ 20-30 ಲಕ್ಷ ರೂಪಾಯಿಯನ್ನು ರಸೀದಿ ಇಲ್ಲದೆ ವಸೂಲು ಮಾಡ್ತಾ ಇದ್ದಾರೆ, ಚುನಾವಣೆಗೆ ಹಣ ಹೊಂದಿಸ್ತಾ ಇದ್ದಾರೆ ಎಂಬ ಮಾತನ್ನು ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷದವರು, ಕುಮಾರಣ್ಣವರು ಎಲ್ಲರೂ ಹೇಳ್ತಾ ಇದ್ದಾರೆ, ಇನ್ನು 15 ದಿನಗಳಲ್ಲಿ ಆ ರೀತಿಯಾಗಿ ರಿಸೀಟ್ ಕೊಡದೆ ನೀವು ಅದನ್ನು ಹಣ ವಸೂಲಿ ಮಾಡಿದಲ್ಲಿ ನಾವು ಕಾರ್ಯಕರ್ತರನ್ನು ಬಿಟ್ಟು ಅದನ್ನು ನಿಲ್ಲಿಸ್ತೇವೆ ಎಂಬ ಮಾತನ್ನು ನಮ್ಮ ನಾಯಕರಾದ ಕುಮಾರಣ್ಣವರು ಹೇಳಿದ್ದಾರೆ. ಯೋಗೇಶ್ ಶೆಟ್ಟಿ ಅವರು ಕುಮಾರಸ್ವಾಮಿ ಅವರಿಗೆ ಬಹಳ ಆತ್ಮೀಯರು ಅನ್ನುವಂತಹ ಮಾತುಗಳಿವೆ. ಆದರೆ ವಿಕಾಸ ಯಾತ್ರೆಯಲ್ಲಿ ಯೋಗೇಶ್ ಶೆಟ್ಟಿ ಅವರು ಕಾಣಿಸ್ಕೊಳ್ಳುವುದೇ ಇಲ್ಲ, ಈ ಭಾಗದವರು ಪ್ರತಿನಿಧಿಯಾಗಿ, ಅಧ್ಯಕ್ಷರಾಗಿ. ವಿಕಾಸ ಯಾತ್ರೆಯಲ್ಲಿ ಆಯಾ ಕ್ಷೇತ್ರದ ಆ ಜಿಲ್ಲೆಯ ನಾಯಕರೆಲ್ಲ ಇದ್ದಾರೆ. ಉಡುಪಿಯ ಭಾಗದಲ್ಲಿ ಬರುವುದೇ ಡೌಟ್ ಅನ್ನುವಂತ ಪ್ರಶ್ನೆ ಇದೆ. ಇಲ್ಲ, ಖಂಡಿತವಾಗಿ ಉಡುಪಿ ಭಾಗದಲ್ಲಿ ಬರ್ತಾರೆ. ವಿಕಾಸ ಯಾತ್ರೆ ಉಡುಪಿ ಜಿಲ್ಲೆಯಲ್ಲಿ ಆಗ್ತದೆ. ತಾವೇ ಮುಂದಾಳತ್ವವನ್ನು ವಹಿಸಿಕೊಂಡು ಖಂಡಿತ ಮಾಡ್ತೇವೆ. ಜನರ ಬೆಂಬಲವೂ ಕೂಡ ಅಷ್ಟೇ. ಜನರ ಬೆಂಬಲ ನೋಡಿ, ನೀವು ಯಾವ ರೀತಿ ಬರ್ತದೆ ಎಂಬುದನ್ನು ನೋಡಿ. ಎಲ್ಲ ಕಡೆ ಕುಮಾರಣ್ಣನ ಅಲೆ ಇದೆ, ಅದನ್ನು ಓಟಾಗಿ ಪರಿವರ್ತನೆ ಮಾಡುವಂತ ಕೆಲಸವನ್ನು ನಾವು ನಾಯಕರು, ಕಾರ್ಯಕರ್ತರು ಮಾಡಬೇಕು. ಕುಮಾರಸ್ವಾಮಿ ಅವರು ಪಕ್ಕಾ ಬ್ರಿಲಿಯಂಟ್ ಬ್ರೈನ್ ಅವರದ್ದು, ಜಾತಿ ರಾಜಕೀಯವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ತಾವು ಬಂಡರಾದ್ರಿಂದ ತಮಗೆ ಅಧ್ಯಕ್ಷ ಸ್ಥಾನ ಸಿಕ್ತು ಅನ್ನುವಂಥ ಮಾತಿದೆ. ಖಂಡಿತ ಇಲ್ಲ. ಜಾತಿ ರಾಜಕೀಯವನ್ನು ಮಾಡಲಿಕ್ಕೆ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರು ಹೋದವರಲ್ಲ. ಅವರು ರೈತರ ಪರ, ದೀನದಲಿತರ ಪರ, ಅಲ್ಪಸಂಖ್ಯಾತರ ಪರ ಕೆಲಸವನ್ನು ಮಾಡಿದವರು. ಆ ರೈತರು ಕರಾವಳಿ ಭಾಗದಲ್ಲಿ ಇಲ್ವಾ? ಹಾಗಾದ್ರೆ ಕರಾವಳಿ ಭಾಗ ಯಾರು ಹೇಳಿದ್ದು? ನೋಡಿ, ಎಷ್ಟೋ ಪ್ರತಿಭಟನೆಗಳನ್ನ ಮಾಡಿದ್ದಾರೆ. ಕರಾವಳಿ ಭಾಗವನ್ನ ಗಮನದಲ್ಲಿಟ್ಟುಕೊಂಡು ಪ್ರತಿಭಟನೆ ಮಾಡಿದ್ದು ಬಹಳ ಕಡಿಮೆ, ಬೆರಳೆಣಿಕೆ. ಇಲ್ಲ, ಅವರು ಬರ್ತಾರೆ, ಹಾಗೇನಿಲ್ಲ. ನೋಡಿ, ರೈತರ ಬಗ್ಗೆ ಒಂದು ಸರಿಯಾದ ಒಂದು ಒಳ್ಳೆಯ ಚಿಂತನೆಯನ್ನು ಮಾಡುವ ಕರ್ನಾಟಕದಲ್ಲಿ ನಾಯಕರಿದ್ದರೆ ಅದು ಕುಮಾರಣ್ಣನವರು, ದೇವೇಗೌಡರು. ಇತ್ತೀಚೆಗೆ ಅವರು ಒಂದು ಮಾತನ್ನು ಹೇಳ್ತಾರೆ ನೋಡಿ, ಅಧಿಕಾರ ಇಲ್ಲದಿದ್ರು 10 ವರ್ಷ ಅಧಿಕಾರ ಇಲ್ಲದೆ ಅವ್ರು ಸುಮ್ಮನೆ ಕೂರಲಿಲ್ಲ. ರೈತರ ಸರಣಿ ಆತ್ಮಹತ್ಯೆಯನ್ನು ಮಾಡಿಕೊಂಡಾಗ ರಾಜ್ಯದಲ್ಲಿ ರೈತರ ಮನೆಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಮನೆಗೆ ಹೋಗಿ ಅವರ ಸ್ವಂತ ಹಣದಿಂದ ಅವರಿಗೆ ಹಣವನ್ನು ಕೊಟ್ಟು
ಅವರನ್ನು ಧೈರ್ಯ ತುಂಬಿದ ಆತ್ಮಸ್ಥೈರ್ಯ ತುಂಬಿ ಬಂದವರು ಕುಮಾರಣ್ಣನವರು. ಇನ್ನು ಮುಂದೆಯೂ ಕೂಡ ರೈತರ ಆತ್ಮಸ್ಥೈರ್ಯ ತುಂಬ್ತಾ ಇದ್ದಾರೆ. ಕರಾವಳಿ ಭಾಗದ ರೈತರ ಮನೆಗೂ ಬಂದಿದ್ದಾರೆ. ಕರಾವಳಿ ಭಾಗದಲ್ಲಿ ಅಷ್ಟು ಒಂದು ನಮ್ಮ ರೈತರ ಸಮಸ್ಯೆಗಳು ಬೇರೆ ಜಿಲ್ಲೆಗೆ ಹೊಂದಿಸಿದ್ರೆ ಆಗಲಿಲ್ಲ. ಆದರೆ ಖಂಡಿತವಾಗಿಯೂ ನಾವಿದ್ದೇವೆ, ಕುಮಾರಣ್ಣನ ಗಮನಕ್ಕೆ ತರ್ತೇವೆ, ಆ ಕಾರ್ಯವನ್ನು ನಾವು ಮಾಡಿಸ್ತೇವೆ. ಯಾಕಂದ್ರೆ ಅವರಿಗೆ ಕರಾವಳಿ ಭಾಗದವರು ರೈತಿದ್ದಾರೆ ಅನ್ನೋದೇ ನೆನಪಿಲ್ಲ ಅನ್ನುವಂಥ ಮಾತುಗಳಿವೆ. ಇಲ್ಲ, ಅಂತ ನಮ್ಮ ಸಮಸ್ಯೆ ಕರಾವಳಿ ಜಿಲ್ಲೆಯಲ್ಲಿ ನಮ್ಗೆ ಬರಲಿಲ್ಲ ರೈತರದ್ದು. ಬಂದರೂ ಕೂಡ ನಾವಿದ್ದೇವೆ, ಅವರ ಗಮನಕ್ಕೆ ತಂದು ಕುಮಾರಣ್ಣ. ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರ ಏನು ಅಂತ ಕೇಳಿದ್ರೆ, JDS ಮರಳಿನ ವಿಚಾರದಲ್ಲಿ ಯಾಕೆ ಅಷ್ಟರ ಮಟ್ಟಿಗೆ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸ್ತದೆ? ಯಾಕೆ ಹೋಗ್ಲಿಲ್ಲ? ನಾವು ಮರಳಿನ ಸಮಸ್ಯೆ ಆದಾಗ ಮಾತ್ರ ಅವರು ಒಮ್ಮೆಲೆ ಎಚ್ಚೆತ್ತುಕೊಂಡು ಬಿಡ್ತಾರೆ. ಈ ಭಾಗದಲ್ಲಿ ಬೇರೆ ಎಲ್ಲ ಸಮಸ್ಯೆಗಳಿಗೆ ಅಷ್ಟೊಂದು ಒತ್ತನ್ನು ನೀಡುವುದಿಲ್ಲ. ಯಾಕೆ ಈ ಮರಳುಗಾರಿಕೆಗೆ ಅಂತಹ ಒಂದು ಇಂಟ್ರೆಸ್ಟ್ ಅಂತ ಹೇಳಿ? ಯಾವುದೇ ವೈಯಕ್ತಿಕ ನಮಗೆ ದ್ವೇಷಗಳಿಲ್ಲ, ಯಾವುದೇ ವೈಯಕ್ತಿಕ ಕಾರಣಗಳಿಂದ ನಾವು ಯಾವುದೇ ಪ್ರತಿಭಟನೆ ಮಾಡಲಿಕ್ಕೆ ಹೋಗುವಂಥವರಲ್ಲ. ಎಲ್ಲೇ ಆದರೂ ನಮ್ಮ ಒಂದೇ ಒಂದು ನಮ್ಮ ವೈಯಕ್ತಿಕ ಕಾರಣಕ್ಕೋಸ್ಕರ ನಾವು ಎಲ್ಲಾದರೂ ಹೋಗಿ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಮಾಡಿದ್ದೇವೆ ಅಂದರೆ ನೀವು ತೋರಿಸಿ. ಎಲ್ಲಿಗೂ ನಾವು ಹೋಗಲಿಲ್ಲ, ನಿಷ್ಠೆಯಿಂದ ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ ಉಡುಪಿ ಜಿಲ್ಲೆಯಲ್ಲಿ. ಅಲ್ಲ, ಜನರು ಹೇಳ್ತಾರೆ MLAಗಳು ಹೆಚ್ಚು ಆದಾಗ ಆ ಪಕ್ಷಕ್ಕೆ ಪಾರ್ಟಿ ಫಂಡ್ಗಳು ಹೆಚ್ಚು ಬರ್ತದೆ ಅಂತೇಳಿ. JDS ಅಲ್ಲಿ ಹೆಚ್ಚಿನ MLAಗಳಿಲ್ಲ, ಆದರೂ ಕೂಡ ಇಷ್ಟಹ ಒಂದು ಖರ್ಚುಗಳನ್ನು, ಅದ್ಧೂರಿಯಾಗಿರ್ತಕ್ಕಂಥ ವೇದಿಕೆಗಳನ್ನು ಹೇಗೆ ನಿರ್ಮಾಣ ಮಾಡ್ತಾರೆ? ಇದಕ್ಕೆಲ್ಲ ಎಲ್ಲಿಂದ ಹಣ ಬರ್ತದೆ ಅನ್ನುವಂಥ ಪ್ರಶ್ನೆಯೂ ಇದೆ. ಎಲ್ಲ ಪಕ್ಷಗಳಲ್ಲೂ ಇರುವಂಥ ವಿಚಾರ ಇದು. ಅವರವರ ಬೆಂಬಲಿಗರು ಆ ಕೆಲಸಗಳನ್ನು ಮಾಡ್ತಾರೆ. ರಾಜಕೀಯದಲ್ಲಿ ಅದು ಸಹಜ. ಅದರ ಬಗ್ಗೆ ನಾವು ಮಾತಾಡುವ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ ನನಗೆ. ಕರಾವಳಿ ಭಾಗದಲ್ಲಿ ಎದ್ದಂತಹ ಇನ್ನೊಂದು ಸಮಸ್ಯೆ ಟೋಲ್ ಗೇಟಿನ ವಿಚಾರ. ಕುಮಾರಸ್ವಾಮಿ ಅವರಾಗಿರ್ಲಿ, ದೇವೇಗೌಡರಾಗಿರ್ಲಿ, ಈ ಟೋಲ್ ಗೇಟ್ ನ ವಿಚಾರದಲ್ಲಿ ಧ್ವನಿ ಎತ್ತಿದ್ದಾರಾ ಅಥವಾ JDS ನ ಮುಖಂಡರಾಗಿರ್ಲಿ ಧ್ವನಿ ಎತ್ತಿದ್ದಾರಾ? JDS ಮುಖಂಡನಾಗಿ ನಾವೇ ಹೋಗಿದ್ದೇವೆ ಟೋಲ್ ಗೇಟ್ನ ವಿಚಾರದಲ್ಲಿ. ಟೋಲ್ ಗೇಟ್ನ ವಿಚಾರದಲ್ಲಿ ರಾತ್ರಿ 12 ಗಂಟೆಯವರೆಗೆ ಹೋರಾಟ ಮಾಡಿದ್ದೇವೆ ಹೆಜ್ಮಾಡಿಯಲ್ಲಿ. ನಾವು ಎಲ್ಲ ವಿಷಯದಲ್ಲಿ ತಮ್ಮ ಗಮನಕ್ಕೆ ಬರಲಿಲ್ಲ. ಸಂಪೂರ್ಣ ನಿಮ್ಮ ಕಾರ್ಯಕರ್ತರೇ ಇದ್ದಿದ್ರ? ಸಂಪೂರ್ಣ ನಮ್ಮ ಕಾರ್ಯಕರ್ತರು ಎಲ್ಲ, ಇಡೀ ಸಾರ್ವಜನಿಕರು ಎಲ್ಲರ ಇದ್ರು, ನಮ್ಮ ಭಾಗದ ಜನರು ಎಲ್ಲ ಇದ್ರು. ನಮ್ಮ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಗೋವಿಂದ ಆಗ್ಬಿಡ್ತಾ ಇದೆ? ಖಂಡಿತವಾಗಿಯೂ ಇಲ್ಲ. ಅಂತ ಪ್ರಚಾರ ಪ್ರಿಯರು ನಾವು ಖಂಡಿತ ಅಲ್ಲ. ಬೈಂದೂರು ಭಾಗದಲ್ಲಿ ಈ ಬಾರಿ JDS ಬರಬಹುದು ಅಂತ ತಮ್ಗನ್ಸುತ್ತಾ? ಖಂಡಿತ ನಾವು ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಬಂದೇ ಬರ್ತೇವೆ ನಾವು. ಅಲ್ಲಿ ಬಹಳ ಪ್ರಬಲವಾಗಿರ್ತಕ್ಕಂಥ ನಾಯಕರಿದ್ದಾರೆ. ಗೋಪಾಲ್ ಪೂಜಾರಿ ಅವರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಬಿಜೆಪಿಯಲ್ಲಿ ಸುಕುಮಾರ್ ಶೆಟ್ಟಿ ಅವರು, ಇನ್ನೊಬ್ಬರು ಇದ್ದಾರೆ. ಇವೆಲ್ಲರ ನಡುವಿನಲ್ಲಿ ರವಿ ಶೆಟ್ಟಿ ಅವರು ನಾವು ಕೂಡ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಎಷ್ಟೇ ಪ್ರಬಲ ನಾಯಕರಿದ್ರೂ ಕೂಡ ಆ ಪ್ರಬಲ ನಾಯಕರ ರಾಜ್ಯ ನಾಯಕರು 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಇಷ್ಟು ವರ್ಷ ನೋಡಿ, 5 ವರ್ಷ BJPಯವರು ಈ ರಾಜ್ಯವನ್ನು ಆಳಿದರು. 3 ಮುಖ್ಯಮಂತ್ರಿಗಳಾದರು. ಏನೆಲ್ಲ ಆಯಿತು? ಒಬ್ಬ ಮುಖ್ಯಮಂತ್ರಿ ಜೈಲಿಗೆ ಹೋದರು. ಆ ನಂತರ ಕಾಂಗ್ರೆಸ್ನವರು ಬಂದರು. ಏನು ಮಾಡ್ತಾ ಇದ್ದಾರೆ ಎಲ್ಲ ಜನ ನೋಡ್ತಾ ಇದ್ದಾರೆ. ಆದರೂ ಕೂಡ JDS ಮರಳಿ ಬರಲಿಲ್ವಲ್ಲ? ಕೇಳಿ ನಾನು ಬರ್ತೇನೆ. ನಾನು 20 ತಿಂಗಳಲ್ಲಿ ಕುಮಾರಣ್ಣನವರು ಮಾಡಿದಂತಹ ಸಾಧನೆಯನ್ನು ಜನ ಈಗ ನೆನಪಿಸ್ತಾ ಇದ್ದಾರೆ. ಇನ್ನು ಮುಂದೆ ನೋಡಿ ನೀವು. ಆ 20 ತಿಂಗಳಾದ ಮೇಲೆ ಯಾಕೆ ಮರಳಿ ಬರಲಿಲ್ಲ JDS? ಏನು ಮಾಡೋಣ, ಇವ್ರಿಗೆ ಅವಕಾಶ ಕೊಟ್ಟರಲ್ಲ, ಜನರಿಗೆ ಗೊತ್ತಾಗಿದೆಯಲ್ಲ ಈಗ. ಅದನ್ನೇ ನಾನು ಹೇಳಿಕ್ಕೆ ಬರ್ತಾ ಇರೋದೀಗ. ಆ 20 ತಿಂಗಳ ಕುಮಾರಣ್ಣನ ಆಡಳಿತವನ್ನು ಜನ ಈಗ ನೆನಪಿಸ್ತಾ ಇದ್ದಾರೆ. ಈ ಇಬ್ಬರು ನಮಗೆ ಬೇಡ, ಕುಮಾರಣ್ಣನಂತ. ಈಗ ಇತ್ತೀಚೆಗೆ ಬಂದ ಸಮೀಕ್ಷೆಯನ್ನು ನೀವು ಗಮನಿಸಿ. 3 ಮುಖ್ಯಮಂತ್ರಿಗಳಲ್ಲಿ ಯಾರು ನಮಗೆ ಹಿತವರು ಎಂಬ ಒಂದು ಸಮೀಕ್ಷೆಯಲ್ಲಿ ಕುಮಾರಣ್ಣ ಫಸ್ಟ್ ನಂಬರಲ್ಲಿದ್ದಾರೆ. ಸೊ ಕುಮಾರಸ್ವಾಮಿ ಅವರು ಏನೋ ಒಂದು ಕ್ರಾಂತಿಕಾರಿಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು ಆ ಸಂದರ್ಭದಲ್ಲಿ ಅನ್ನುವಂಥ ಮಾತುಗಳು ಕೂಡ ಜನರ ಬಾಯಲ್ಲಿದೆ. ಖಂಡಿತ. ಆದರೆ ಕರಾವಳಿ ಭಾಗದಲ್ಲಿ ಮಾತ್ರ ಯಾವ ರೀತಿಯ ವಾತಾವರಣ ಅಂತ ಕೇಳಿದ್ರೆ, ಓರ್ವ ಅಭ್ಯರ್ಥಿಗೆ ಎಲ್ಲಿಯೂ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ್ರೆ JDSಗೆ ಬರ್ತಾನೆ ಅನ್ನುವಂಥ ಮಾತಿದೆ. ನೋಡಿ, ನಾನು ಮೊದಲೇ ಹೇಳಿದ ಹಾಗೆ ಸ್ವಲ್ಪ ನಾವು ಈ ಕಡೆ ಕರಾವಳಿ ಜಿಲ್ಲೆಯಲ್ಲಿ ನಮ್ಮ ಬಲ ಕಡಿಮೆ ಇತ್ತು. ಇನ್ನು ಮುಂದೆ ಅದು ಆಗುವುದಿಲ್ಲ. ಖಂಡಿತವಾಗಿ ಈ ಪಕ್ಷವನ್ನು ಇಲ್ಲಿ ನಾವು ಬೆಳೆಸೇ ಸಿದ್ಧ. ಜನಗಳ ಆಶೀರ್ವಾದ ನಮಗಿದೆ. ಸೊ ಯಾವ ರೀತಿ ಬೆಳೆಸಬೇಕು ಅಂತಿದ್ದೀರಿ ಈ ಭಾಗದಲ್ಲಿ? ಏನು ಈ ರೀತಿ ಯಾವುದೇ ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಇನ್ನು ಮುಂದೆ ಹೋರಾಟವನ್ನು ನಾವು ಕೈಗೊಳ್ತೇವೆ. ಇಷ್ಟೊತ್ತನಗೂ ನಾವು ಮಾಡಿದ್ದೇವೆ. ಇನ್ನು ಮುಂದಿನ ಈ ವಿಧಾನಸಭಾ ಕ್ಷೇತ್ರದ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸ್ತೇವೆ. 20 ತಿಂಗಳ ಕುಮಾರಣ್ಣನ ಆಡಳಿತ, ದೇವೇಗೌಡರು ಈಗ ದೇಶದ ಪ್ರಧಾನಿಯಾಗಿ ಮಾಡಿದಂತಹ ಕೆಲಸಗಳು, ಇನ್ನು ಮುಂದಿನ ನಮ್ಮ ಯೋಜನೆಗಳು, ಇದನ್ನೆಲ್ಲ ರಾಷ್ಟ್ರ ಪ್ರಧಾನಿಯಾಗಿ ಯಾವ ಎಲ್ಲ ಕೆಲಸಗಳನ್ನು ಮಾಡಿದ್ರು ಅನ್ನುವಂಥ ಪ್ರಶ್ನೆ. ನಾನು ತಮ್ಮಲ್ಲಿ ಚರ್ಚೆಯನ್ನು ಮುಂದುವರಿಸ್ತೇನೆ. ತಿರುಗುಬಾಣ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ಬಳಿಕ.
ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಿರುಗುಬಾಣ ಇದು ಖಡಕ್ ಪ್ರಶ್ನೆಗೆ ಖಡಕ್ ಉತ್ತರವನ್ನು ಪಡೆಯುವಂತಹ ಪ್ರಯತ್ನ. ಈ ವಾರದ ಅತಿಥಿ JDSನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಯೋಗೀಶ್ ಶೆಟ್ಟಿ ಅವರು. ಸರ್, ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. JDS ಕಿಂಗ್ ಮೇಕರ್ ಆಗ್ತಾ ಇದೆ. ಕೇವಲ ಕಿಂಗ್ ಮೇಕರ್ ಆಗುವುದೇ JDSನ ಕೆಲಸ. ಬಹುಮತವನ್ನ ಪಡೆದುಕೊಳ್ಳುವುದಿಲ್ಲ. ಬದಲಿಗೆ ಬಂದಂತಹ ಮತದೊಂದಿಗೆ ನಾವು ನಿಮ್ಮೊಟ್ಟಿಗೆ ಬರಬೇಕೋ ಅವರೊಟ್ಟಿಗೆ ಬರಬೇಕೋ ಅನ್ನುವುದನ್ನ ಇದು ಮಾಡಿ ಕಿಂಗ್ ಮೇಕರ್ ಆಗ್ತಾ ಇದೆ JDS ಕಿಂಗ್ ಮೇಕರ್ ಯಾವತ್ತೂ ಆಗಲ್ಲ, ಕಿಂಗ್ ಆಗ್ತದೆ. ಇದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. 20 ತಿಂಗಳು ಕಿಂಗ್ ಆಗಿತ್ತು, ಇನ್ನು ಮುಂದೆಯೂ ಕಿಂಗ್ ಆಗ್ತದೆ. ಇದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಇನ್ನು ಯೋಗೀಶ್ ಶೆಟ್ಟಿ ಅವರ ಬಗ್ಗೆ ಮಾತಾಡೋದಾದ್ರೆ, ಯೋಗೀಶ್ ಶೆಟ್ಟಿ ಅವರ ಹಾವಭಾವ ಮುಖಭಾವ ಎಲ್ಲವೂ ಕೂಡ ಕುಮಾರಸ್ವಾಮಿ ಅವರ ಹಾಗೇ ಇದೆ. ಹಾಗಾಗಿ ಅವರಿಗೆ ಒಂದು ಬ್ರೈಟ್ ಫ್ಯೂಚರ್ ಇದೆ JDSನಲ್ಲಿ. ಕುಮಾರಸ್ವಾಮಿ ಅವರನ್ನ ಬಹಳ ಹೋಲುದ್ರಿಂದಾಗಿ ಅವರು JDS ಅನ್ನ ಬಿಟ್ಟು ಹೋಗುವುದಿಲ್ಲ ಅನ್ನುವಂಥ ಮಾತಿದೆ. ಹೌದಾ? ಖಂಡಿತ ಅಲ್ಲ. ನೀವು ಹೇಳಿದ ಪ್ರಶ್ನೆ ನಾನು ಹಲವಾರು ಬಾರಿ ನನಗೂ ಅದರ ಅನುಭವ ಆಗಿದೆ. ಆದರೆ ಖಾಲಿ ಕುಮಾರಣ್ಣನನ್ನು ನಾನು ಹೋಲುವುದರಿಂದ ಮಾತ್ರ JDSನಲ್ಲಿರುವಂಥದ್ದು ಅಂತ ಹೇಳುವಂಥದ್ದು ತಪ್ಪು. ನಾನು ಹೇಳಿದೆ ಇದಕ್ಕಿಂತ ಮೊದಲು. ಅಲ್ಲ, ಖಂಡಿತ ಬಹುಶಃ ಆ ವಿಚಾರದ ಕುರಿತಾಗಿ ಚರ್ಚೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಬಹಳ ಸ್ವಾರಸ್ಯವಾಗಿರ್ತಕ್ಕಂಥ ಉತ್ತರ ಅದರಲ್ಲಿ ಇರಬಹುದು ಅಂತ ನಾನು ಎಣಿಸ್ಕೊಂಡಿದ್ದೇನೆ. ಬಟ್ ಮರಳಿ ಕರಾವಳಿಯ ಭಾಗದ ಸಮಸ್ಯೆ ಬಗ್ಗೆ ಹೇಳುವುದಾದ್ರೆ, ಪರ್ಕಡ ರಸ್ತೆಯ ವಿಚಾರ ತಾವು ಹೇಳಿದ್ರಿ. ಶೋಭಾ ಕರಂದ್ಲಾಜೆ ಅವರು ಪರ್ಕಡ ರಸ್ತೆಯ ವಿಚಾರದಲ್ಲಿ ಬರೆದವರು ಈಗ ಹೇಗೆ ಬರ್ತಾರೆ ಪರಿವರ್ತನಾ ರ್ಯಾಲಿಯಲ್ಲಿ ಅನ್ನುವಂಥದ್ದು. ಅದೇ ಪರ್ಕಡ ರಸ್ತೆಯಲ್ಲಿ ಮಗುವಿನ ಪ್ರಾಣ ಹಾಳಾದಾಗ ಅಥವಾ ಸಾವಿಗೀಡಾದಾಗ JDS ವತಿಯಿಂದ ಯಾವ ರೀತಿಯಾಗಿ ತಾವು ಧ್ವನಿ ಎತ್ತಿದ್ರಿ ಅನ್ನುವಂಥ ಪ್ರಶ್ನೆ. ನೋಡಿ, ಅದ್ರ ಕೆಲವು ವಿಷಯ ಖಂಡಿತ ನಾನು ಅದನ್ನು ಅರಿತಿದ್ದೇನೆ. ಅದರಲ್ಲೂ ಕೆಲವು ಕಾನೂನು ಮಗುವಿನ ಸಾವಿನ ಬಗ್ಗೆ ನಿಜವಾಗಿಯೂ ನಮ್ಮ ಅವರ ಪೋಷಕರಿಗೆ ತುಂಬ ನೋವಾಗಿದೆ. ನಾವು ಗಮನಿಸಿದ್ದೇವೆ. ಪೋಷಕರಿಗೆ, ಯೋಗೀಶ್ ಶೆಟ್ಟಿ ಅವರೇ, ಪೋಷಕರಿಗೆ ನೋವಾಗಿದೆ ಅಥವಾ ಈ ಭಾಗದ ಅನೇಕ ಮುಖಂಡರಿಗೆ ನೋವಾಗಿದೆ, ಇವೆಲ್ಲವೂ ಕೂಡ ಗೊತ್ತಿದೆ. ಆದ್ರೆ JDSನ ಮುಖಂಡರಾಗಿ ತಾವು ಧ್ವನಿಯೇ ಎತ್ತದೇ ಇದ್ರೆ ಜನರು ಹೇಗೆ ತಮ್ಮ ಬಳಿ ಬರ್ತಾರೆ? ಇಲ್ಲ, ಇವತ್ತು ಈ ಭಾಗದ ಜನಗಳಲ್ಲಿಯೂ ಕೂಡ ಒಂದಿದೆ. ನಿಜಕ್ಕೂ ಈ ಭಾಗದ ಜನಗಳ ಮನಸ್ಸಿನಲ್ಲಿ ಇದೆ, ನಮಗೆ ಪರಿವರ್ತನೆ ಬೇಕಾಗಿದೆ, ಎರಡೂ ಪಕ್ಷಗಳ ಕಿತ್ತಾಟವನ್ನ ನೋಡಿ ನಮಗೆ ಸಾಕಾಗಿದೆ ಅನ್ನುವಂಥ ಭಾವನೆ ಇದೆ. ಆದ್ರೆ JDS ಧ್ವನಿ ಎತ್ತಲಿಕ್ಕೆ ವಿಫಲವಾಗ್ತಾ ಇದೆಯಲ್ಲ. ಪರ್ಕಡ ರಸ್ತೆ ವಿಚಾರದಲ್ಲಿ ಆದ್ರೂ JDS ಧ್ವನಿ ಎತ್ತಿದ್ರೆ ಅವ್ರು ಇವತ್ತು ಮಾತಾಡಬಹುದಾಗಿತ್ತು. JDS ಧ್ವನಿ ಎತ್ತುವಷ್ಟು ಎತ್ತಿದ್ದೇವೆ. ಧ್ವನಿಯನ್ನು ಎಲ್ಲ ಕಡೆಯಲ್ಲೂ ನಾವು ಎತ್ತಿದ್ದೇವೆ. ಇನ್ನು ಮುಂದೆ ಅದನ್ನು ಜೋರಾಗಿ ಎತ್ತಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ಸೊ ಯಾವ ರೀತಿಯಲ್ಲಿ ಧ್ವನಿ ಎತ್ತಿದ್ದೀರಿ? ನಾವು ಪ್ರೆಸ್ ಮೀಟ್ಗಳಲ್ಲಿ ಅಲ್ಲ, ಪ್ರೆಸ್ ಮೀಟ್ ಅಂತಲ್ಲ, ಆದರೂ ಕೆಲವು ಕಾನೂನು ಈ ಮಗುವಿನ ಸಾವಿನ ಬಗ್ಗೆ ಹೇಳುವಾಗ ಕೆಲವು ಕಾನೂನು ಅದರಲ್ಲಿ ತೊಡಕು ಬರ್ತದೆ. ಅವರು ಕಂಪ್ಲೇಂಟ್ ಕೊಟ್ಟ ರೀತಿಯಲ್ಲಿ ಅದು ನಿಜವಾಗಿ ಅವರಿಗೆ, ಆ ಮಗುವಿನ ಪೋಷಕರಿಗೆ ತುಂಬ ಅನ್ಯಾಯವಾಗಿದೆ. ಅದರಿಂದ ಅದನ್ನು ನಾವು ಖಂಡಿಸ್ತೀರಿ ಅಷ್ಟೇ. ಯಾಕೆ ಇದು ಕೇವಲ ಖಂಡನೆಗೆ ಮಾತ್ರ ಸೀಮಿತ ಆಯಿತು? ನೋಡಿ, ಪದೇ ಪದೇ ಅದೇ ಪ್ರಶ್ನೆ ಕೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ, ಬೆಂಗಳೂರು ಅಥವಾ ಆಚೆ ಭಾಗದಲ್ಲಿ JDSನಿಂದ ಪ್ರಬಲವಾಗಿರ್ತಕ್ಕಂಥ ಪ್ರತಿಭಟನೆಗಳು ಆಗ್ತವೆ, ಧ್ವನಿಯನ್ನ ಎತ್ತುತ್ತಾರೆ. ಇಲ್ಲಿ ಕೇವಲ ಖಂಡನೆಗಳು ಮಾತ್ರ ಇರ್ತದೆ. ಕರಾವಳಿ ಭಾಗದಲ್ಲಿ ಯೋಗೀಶ್ ಶೆಟ್ಟಿ ಅವರು ಆಗಿರಬಹುದು ಅಥವಾ ಅವರ ಕಾರ್ಯಕರ್ತರಾಗಿರಬಹುದು. ನೋಡಿ, ಕೇವಲ ರಾಜಕೀಯ ಗಿಮಿಕ್ಗೋಸ್ಕರ ನಾವು ಯಾವುದೇ ಹೋರಾಟಗಳನ್ನು ಮಾಡುವಂಥ ಜಾಯಮಾನ ನಮ್ಮದಲ್ಲ. ಇನ್ನು ಮುಂದೆ ನೈಜ ವಿಷಯಗಳಿದ್ರೆ ಖಂಡಿತವಾಗಿಯೂ ನಾವು ಹೋರಾಟ ಮಾಡ್ತೇವೆ. ವಿಚಾರ ಆಗಿರಬಹುದು, ಇಲ್ಲಿ ರಸ್ತೆಗಳ ಕಾಮಗಾರಿಯ ವಿಚಾರ ಆಗಿರಬಹುದು, ಮರಳುಗಾರಿಕೆ ವಿಚಾರ ಆಗಿರಬಹುದು, ಇದೆಲ್ಲ ರಾಜಕೀಯದ ವಿಚಾರ ಅಂತ ಮಾತ್ರ ಈಗೇನೋ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ನೋಡೋಣ, ನಾವು ಸರಿಯಾಗಿ ಮಾಡಿದ್ರೆ ಇನ್ನು ಮುಂದೆ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ. ನಾನು ಮರಳಿ ತಮ್ಮ ವಿಚಾರಕ್ಕೆ ಬರ್ತೇನೆ. ತಮ್ಮ ಬಳಿ ಯಾರಾದರೂ ಕೇಳಲಿಲ್ವಾ ನೀವು ಕುಮಾರಸ್ವಾಮಿಯನ್ನೇ ಹೋಲಿಕೆ ಮಾಡ್ತೀರಿ, ಹೇಗೆ ಕುಮಾರಸ್ವಾಮಿ ಅವರ ರೀತಿಯಲ್ಲೇ ಇದ್ದೀರಿ ಅನ್ನೋ? ಖಂಡಿತವಾಗಿಯೂ ಅಂತ ಅನುಭವ ತುಂಬ ಸಲ ಆಗಿದೆ. ಕೆಲವು ಸಮಾರಂಭಕ್ಕೆ ಹೋದಾಗ ಕುಮಾರಣ್ಣ ಅಂತ ಹೇಳಿ ಕೆಲವು ಪೊಲೀಸ್ನವರು ಸೆಲ್ಯೂಟ್ ಹೊಡೆದಂಥ ಆ ಪ್ರಸಂಗಗಳು ನನಗೆ ಬಂದಿದೆ. ಅಲ್ಲ, ಒಂದು ರೀತಿಯಲ್ಲಿ JDSನಲ್ಲಿ ತಾವು ಇದ್ದದ್ದಕ್ಕೆ, ಬಹುಶಃ ತಿರುಗುಬಾಣವನ್ನು ಬಿಟ್ಟೆ ಹೇಳುವುದಾದ್ರೆ JDSನಲ್ಲಿ ತಾವು ಇದ್ದದ್ದಕ್ಕೆ ಬಹುಶಃ ಕರಾವಳಿ ಭಾಗವನ್ನು ಬಿಟ್ಟು ನೀವು ಮಂಡ್ಯ ಅಥವಾ ಆಚೆ ಭಾಗದಲ್ಲಿ ಇದ್ದಿದ್ರೆ ಇವತ್ತಿಗೆ ದೊಡ್ಡದೊಂದು ಸೆಲೆಬ್ರಿಟಿ ಆಗಿಬಿಡ್ತಿದ್ರಿ. ತಾವು ಜೂನಿಯರ್ ಕುಮಾರಣ್ಣ ಅಂತ ಕರೆಸ್ಕೊಳ್ತಾ ಇದ್ರಿ ಏನೋ. ಜೂನಿಯರ್ ಕುಮಾರಣ್ಣ ಅಂತ ಕುಮಾರಣ್ಣನ ಬಾಯಲ್ಲೇ ಹೇಳ್ಕೊಂಡಿದ್ದೇನೆ ನಾನು. ಆದರೂ ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಮೇಲೆ ಇಷ್ಟ. ಮತ್ತೆ ಯೋಗೀಶ್ ಶೆಟ್ಟಿ ಅವರು ಈ ಭಾಗದಲ್ಲಿ ಪ್ರಬಲವಾಗಿರ್ತಕ್ಕಂಥ JDSನ ಅಭ್ಯರ್ಥಿ ಅಂತ ಅವ್ರಿಗೆ ಅನಿಸ್ಲಿಲ್ಲ. ನನ್ನ ಹೋಲಿಕೆಯನ್ನ ಮಾಡ್ತಾರೆ, ನನ್ನ ರೀತಿಯಲ್ಲೇ ಇದ್ದಾರೆ, ಹಾಗಾಗಿ ಅವರು ನನಗೆ ಆತ್ಮೀಯರು ಅಂತ ಅವರು ಹೇಳ್ಕೊಂಡಿದ್ದಾರೆ. ಖಂಡಿತ ಶುದ್ಧ ಸುಳ್ಳು. ಅವ್ರಿಗೆ ಗೊತ್ತಿದೆ, ನನ್ನನ್ನು ನಾನು ಹೊಗಳಿಕ್ಕೆ ಇಷ್ಟಪಡುವವನಲ್ಲ. ಖಂಡಿತವಾಗಿಯೂ ನಾನು ಯಾವತ್ತೂ ನನ್ನನ್ನು ನಾನು ಹೊಗಳಿಕೊಳ್ಳುವಂಥ ವಿಷಯದಲ್ಲಿ ಹೋದವನಲ್ಲ. ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಿದವನಲ್ಲ. ಈ ಪಕ್ಷವನ್ನು ಇಲ್ಲಿ ಕಟ್ಟಬೇಕೆಂಬ ಒಂದು ಹಂಬಲವನ್ನು ಇಟ್ಕೊಂಡವ ನಾನು. ಅದನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡಿ ತೋರಿಸ್ತೇನೆ. ನಾವೆಲ್ಲರೂ ಸೇರಿ ಮಾಡಿ ತೋರಿಸ್ತೇವೆ. ನಿಜಕ್ಕೂ ಈಗಾಗಲೇ ಉತ್ತರವನ್ನು ನೀಡಿದ್ರಿ ಯಾವ ರೀತಿ ಕಟ್ತೀರಿ ಅಂತ ಹೇಳಿ. ಸೊ ಇವತ್ತಿನ ತಿರುಗುಬಾಣ ಕಾರ್ಯಕ್ರಮದಲ್ಲಿ
ಇವತ್ತು JDS ಕರಾವಳಿ ಭಾಗದಲ್ಲಿ ಇರುವಂತಹ ಪರಿಸ್ಥಿತಿ ಆಗಿರಬಹುದು, ಅಥವಾ ಕರಾವಳಿ ಭಾಗದಲ್ಲಿ ನೀವು JDSನ ಯಾವ ರೀತಿ ತರಬೇಕು ಅಂತ ಇದ್ದೀರಿ, ಎಲ್ಲದರ ಕುರಿತಾಗಿ ತಮ್ಮ ಉತ್ತರ ಬೇಕಾಗಿದೆ. ಕಡೆಯದಾಗಿ ನೋಡಿ, ಖಂಡಿತ ನಮ್ಮ ಈ ಪಕ್ಷ ಉಡುಪಿ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಅಷ್ಟು ಪ್ರಬಲ ಪೈಪೋಟಿಯನ್ನು ಇಷ್ಟರವರೆಗೆ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥ ಜನಗಳು, ಕೆಲವು 2 ರಾಷ್ಟ್ರೀಯ ಪಕ್ಷಗಳು ಲಘುವಾಗಿ ಮಾತಾಡಿದ್ದನ್ನು ನಾವು ಏನು ಕಂಡಿದ್ದೇವೆ ಅದನ್ನು ನಾವು ಸವಾಲಾಗಿ ಸ್ವೀಕರಿಸ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ 5 ಕ್ಷೇತ್ರಗಳಲ್ಲೂ ಈ ಪಕ್ಷವನ್ನು ಸಂಘಟಿಸಿ ಈ ಪಕ್ಷವನ್ನು ಕುಮಾರಣ್ಣನನ್ನು ಮುಖ್ಯಮಂತ್ರಿ ಮಾಡುವಲ್ಲಿ ನಮ್ಮ ಕಾಣಿಕೆಯನ್ನು ಉಡುಪಿ ಜಿಲ್ಲೆಯಿಂದ ಕೊಡಬೇಕು ಎಂಬ ಛಲದಿಂದ ಈ ಪಕ್ಷವನ್ನು ಖಂಡಿತವಾಗಿಯೂ ನಾವು ಕಟ್ತೇವೆ. ಜನ ಬೆಂಬಲವು ನಮಗೂ ಇದೆ ಅಂತ ಹೇಳಿ ಭಾವಿಸುತ್ತಾ ಎಲ್ಲರ ಜನರ ಆಶೀರ್ವಾದವನ್ನು ನಾನು ಇವತ್ತು ಯೋಗಿ ಶೆಟ್ಟಿ ಅವರೇ, ಇವತ್ತು ನಿಜಕ್ಕೂ ಗಮನಿಸೋದಾದ್ರೆ ಇವತ್ತು JDS ಅನ್ನು ಈ ಭಾಗದಲ್ಲಿ ಕಟ್ಟಬೇಕು ಅಂತಾದರೆ 2-3 ಕಾರ್ಯಕ್ರಮಗಳನ್ನು ತಾವು ಮಾಡಬೇಕಾಗಿದೆ. ಒಂದು, ಆರಂಭದಲ್ಲಿ ಈ ಭಾಗದಲ್ಲಿ JDS ಧ್ವನಿ ಎತ್ತುವುದನ್ನು ಪ್ರಬಲವಾಗಿ ಕಲಿತುಕೊಳ್ಬೇಕು. ಇನ್ನೊಂದು, ಕುಮಾರಸ್ವಾಮಿ ಅವರು ಈ ಭಾಗಕ್ಕೆ ಬರುವುದನ್ನು ಕಲಿತುಕೊಳ್ಬೇಕು. ಅದರ ಜೊತೆಯಲ್ಲೇ ಈ ಭಾಗದ ಸಮಸ್ಯೆಗಳ ಕುರಿತಾಗಿಯೂ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಅವರು ಧ್ವನಿ ಎತ್ತಿದ್ದು ಹೌದೇ ಆದಲ್ಲಿ ಈ ಭಾಗದ ಜನತೆ ಬುದ್ಧಿವಂತರು, ಬುದ್ಧಿ ಉಳ್ಳವರು ಅಂತವೇ ಹೇಳಲಾಗ್ತಾ ಇದೆ. ಎಜುಕೇಟೆಡ್ ಪೀಪಲ್ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಅವರು ಯೋಚನೆಯನ್ನ ಮಾಡಿ JDSಗೆ ಬರಬೇಕೋ ಇಲ್ವೋ ಅನ್ನೋದನ್ನು ಅವರು ಯೋಚಿಸ್ತಾರೆ. ತಮಗನ್ನಿಸ್ತಾ ಇಲ್ವಾ ಹಾಗೆ? ಖಂಡಿತವಾಗಿಯೂ ನೋಡಿ, ನೀವು ಇತ್ತೀಚಿನ ಮಾಧ್ಯಮ ನೋಡಿರ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ಸೀನಿಯರ್ ಸಿಟಿಸನ್ಸ್ ಎಲ್ಲ ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಖಂಡಿತವಾಗಿ ಈ ಪಕ್ಷವನ್ನು ಇಲ್ಲಿ ಒಳ್ಳೆ ರೀತಿಯಿಂದ ನಾವು ಕಟ್ತಾ ಇದ್ದೇವೆ. ನಾವು ಹೇಳಿದ ಹಾಗೆ ನಾವು ಪ್ರಚಾರವನ್ನು ಸ್ವಲ್ಪ ಕಡಿಮೆ ಮಾಡಿರ್ಬೋದು, ಓಕೆ, ಅದನ್ನು ಕೂಡ ಇನ್ನು ಮಾಡೋಣ. ಒಳ್ಳೆ ರೀತಿಯಲ್ಲಿ ಈ ಪಕ್ಷವನ್ನು ಕಟ್ತೇವೆ, ಖಂಡಿತವಾಗಿ ಕಟ್ತೇವೆ ಅಂತ ಹೇಳುತ್ತಾ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯೋಗಿ ಶೆಟ್ಟಿ ಅವರೇ, ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ತಿರುಗುಬಾಣದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಸಲ್ಲಿಸಿದ್ರಿ. ಆಗಮಿಸತಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಈ ವಾರದ ಅತಿಥಿಯಾಗಿದ್ದವರು JDSನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಯೋಗಿ ಶೆಟ್ಟಿ ಅವರು. ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಾನು ತಿರುಗುಬಾಣದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಂಟಿಲ್ ದೆನ್, ಕೀಪ್ ವಾಚಿಂಗ್ ಸ್ಪಂದನ.